ಹನುಮನ್ ಗುರುಗುಣ ನಮಸ್ತಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರ್ಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ತಂತು ಪಟದಂದದಲ್ಲಿ ಲಕ್ಷ್ಮೀಕಾಂತ ಪಂಚಾತ್ಮಕ ನೆನೆಸಿ ವಸು ಕಂತುಹರ ರವಿಕರ್ತೃಗಳ ಒಳಗಿದ್ದು ಅನವರತ ತನ್ನ ಚಿಂತಿಸುವ ಸಂತರನು ಗುರುಮಧ್ವ ಅಂತರಾತ್ಮಕ ಸಂತೈಸುವನು. ಸಂತತ ಅಖಿಲಾರ್ಥಗಳ ಪಾಲಿಸಿ ಇಹಪರಂಗಳಲ್ಲಿ. ಜಗನ್ನಾಥದಾಸರು ದೇವತಾ ಕಾರ್ಯ ಎಷ್ಟು ಮುಖ್ಯ, ಪಿತೃಕಾರ್ಯನೂ ಕೂಡ ಹಾಗೆಯೇ ಅದು ಅಪರಿತ್ಯಾಜ್ಯ. ಮಾಡಲೇಬೇಕಾಗಿರ್ತಕ್ಕಂತಹ ಕಾರ್ಯದಲ್ಲಿ ಪಿತೃಕಾರ್ಯವನ್ನು ಸೇರಿಸಿಕೊಳ್ಳಬೇಕು ಅಂತ ಹೇಳ್ತಾ, ಆ ಪಿತೃಕಾರ್ಯದ ಬಗ್ಗೆ ಅದೊಂದು ದೇವತಾರಾಧನೆ, ಭಗವಂತನ ಪೂಜೆ ಅನ್ನುವ ಒಳ್ಳೆಯ ಅನುಸಂಧಾನವನ್ನು ಶಾಸ್ತ್ರದಲ್ಲಿ ವಿಹಿತವಾದ್ದನ್ನು ನೀಡಿದ್ದಾರೆ. ನೀಡ್ತಾ ಅಲ್ಲಿ ಭಗವಂತನ ಎಷ್ಟು ರೂಪಗಳು ಅದನ್ನೆಲ್ಲ ಪಟ್ಟಿ ಮಾಡಿ ನಮ್ಮ ಮುಂದೆ ಪ್ರಸ್ತುತಪಡಿಸಿ ಆ ಭಗವಂತನ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ನಾವು ನಿನ್ನೆ ನೋಡಿದ್ದೇವೆ ಲಕ್ಷ್ಮೀಕಾಂತ, ಅದನ್ನೆಲ್ಲ ನಾವು ನಿನ್ನೆ ನೋಡಿದ್ದೇವೆ. ಒಂದು ಶಬ್ದ ನಾವು ಚಿಂತನೆ ಮಾಡಬೇಕಾದ್ದಿದೆ ಅದರಲ್ಲಿ, ತಂತು ಪಟದ ಅಂದದಲ್ಲಿ ಅಂತ. ಜಗನ್ನಾಥದಾಸರ ಹರಿಕಥಾಮೃತ ಸಾರ ಪ್ರಮೇಯಗಳ ಪುಂಜ ತುಂಬಿ ತುಳುಕ್ತದೆ ಅದರಲ್ಲಿ. ನಾವು ಎಲ್ಲಿಯೂ ಕಾಣದೇ ಇರತಕ್ಕಂತಹ ಅಪೂರ್ವ ಪ್ರಮೇಯಗಳನ್ನು ಜಗನ್ನಾಥದಾಸರು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಒಂದು ಬೇರೆ ಬೇರೆ ಗ್ರಂಥಗಳ ಶಾಸ್ತ್ರಗಳ ಅಧ್ಯಯನ, ಎರಡನೇದ್ದು ಗುರುಗಳ ಉಪಾಸನೆ ಅನುಗ್ರಹದಿಂದ ಲಭಿಸಿದ್ದು, ಪರಂಪರೆಯಿಂದ ಲಭಿಸಿದ್ದು. ಅದರ ಜೊತೆಗೆ ಅವರಿಗೆ ಸ್ಫುರಣೆಯಾಗಿರತಕ್ಕಂತಹ ಪ್ರಮುಖ ಚಿಂತನೆಗಳು ಒಳಗೊಂಡಿದ್ದರಿಂದಲೇ ಅವತ್ತಿನಿಂದ ಇವತ್ತಿನ ತನಕನೂ ಈ ಗ್ರಂಥ ಸರ್ವಮಾನ್ಯವಾಗಿ ಅದು ಮೆರೀತಾ ಇದೆ. ಈ ಹರಿಕಥಾಮೃತ ಸಾರದ ಇನ್ನೊಂದು ವೈಭವ ಏನು ಅಂತಂದರೆ, ನಮ್ಮಲ್ಲಿ ಕಾವ್ಯವನ್ನು ವರ್ಣನೆ ಮಾಡ್ತಾರೆ. ಕಾವ್ಯವನ್ನು ವರ್ಣನೆ ಮಾಡುವಾಗ ಒಂದೊಂದು ವೈಭವ ಅಂತ ಹೇಳ್ತಾರೆ. ಅದರಲ್ಲಿ ದಂಡಿನಃ ಪದಲಾಲಿತ್ಯಂ ಭಾರವೇಹ ಅರ್ಥಗೌರವಂ ಅಂತೆಲ್ಲ ಹೇಳ್ತಾ, ಉಪಮಾ ಕಾಳಿದಾಸಸ್ಯ ಮಾಗೆ ಸಂತಿ ತ್ರಯೋಗುಣ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ಸಾಮರ್ಥ್ಯ. ಅದರಲ್ಲಿ ಒಬ್ಬ ಶಬ್ದ ಜೋಡಣೆಯಲ್ಲಿ ಭಾರೀ ಸಮರ್ಥನಾದವ, ದಂಡಿನಃ ಪದಲಾಲಿತ್ಯಂ ಅಂತ ಹೇಳ್ತಾರೆ. ಭಾರವಿ ಅಂತ ಭಾರೀ ಅರ್ಥಚಿಂತನೆ, ಒಂದು ಮಾತು ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ತುಂಬ ತೂಕದ ಮಾತುಗಳಿರ್ತವೆ. ಅದೇ ರೀತಿಯಾಗಿ ಮಾಗನ ಕಾವ್ಯದಲ್ಲಿ ಎಲ್ಲವೂ ಇದೆ ಅಂತ ಹೇಳುವಾಗ ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತಾರೆ. ಕಾಳಿದಾಸ ಉಪಮಾ ಕೊಡುವುದರಲ್ಲಿ, ಹೋಲಿಕೆ ಕೊಟ್ಟು ದೃಷ್ಟಾಂತ ಕೊಟ್ಟು ಮನವರಿಕೆ ಮಾಡುವುದರಲ್ಲಿ ಕಾಳಿದಾಸ ಹೆಸರಾಂತ ಕವಿ ಅಂತ ಕವಿಗಳ ಪ್ರಪಂಚದಲ್ಲಿ ಒಂದು ಪ್ರಸಿದ್ಧವಾದ ನಾಣ್ಣುಡಿ. ಆದರೆ ಈ ಪ್ರಸಿದ್ಧ ನಾಣ್ಣುಡಿಗೆ ಅಪವಾದವಾಗಿ ನಮ್ಮ ಜಗನ್ನಾಥದಾಸರು ತನ್ನ ಹರಿಕಥಾಮೃತ ಸಾರದ ಮೂಲಕ ತಾನು ಕಾಳಿದಾಸ ಅಲ್ಲ, ಅವನಿಗಿಂತ ನಾನು ಶ್ರೇಷ್ಠವಾದ ಉಪಮಾವನ್ನು ಕೊಡದಕ್ಕವ ಅನ್ನೋದನ್ನು ತೋರಿಸಿದ್ದಾರೆ. ಕಾಳಿದಾಸ ಲೌಕಿಕ ಪ್ರಮೇಯಗಳ ಬಗ್ಗೆ ದೃಷ್ಟಾಂತವನ್ನು ಕೊಡಬಹುದು, ಆದರೆ ಇದು ಹಾಗಲ್ಲ. ಶಾಸ್ತ್ರೀಯವಾದ ಬಿಕ್ಕಟ್ಟಿನ ಪ್ರಮೇಯಗಳು, ಅದಕ್ಕೆ ಸರಿಯಾಗಿರ್ತಕ್ಕಂತಹ ಹೋಲಿಕೆಗಳನ್ನು ಕೊಡಬೇಕು, ಮನವರಿಕೆ ಆಗಬೇಕು.
ದೃಷ್ಟಾಂತವನ್ನು ಕೊಟ್ಟು ಬಣ್ಣಿಸಬೇಕು. ಅದು ಜಗನ್ನಾಥದಾಸರ ಸಾಮರ್ಥ್ಯ, ವಿಜಯದಾಸರದ್ದು, ಗೋಪಾಲದಾಸರದ್ದು, ಹಾಗೆಯೇ ಜಗನ್ನಾಥದಾಸರ ಸಾಮರ್ಥ್ಯ ವೈಭವದು. ಈ ಪಿತೃ ಕಾರ್ಯದಲ್ಲಿ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಭಗವಂತನ ರೂಪಗಳು ಎಷ್ಟು ಅಂತ ಪಟ್ಟಿ ಮಾಡಿ ಹೇಳ್ತಾರೆ. ಮಾಡಿ ಹೇಳ್ತಾ ಷಣ್ಣವತಿ ಅಂತ ಹೇಳಿದರು. ಅದರ ಮೇಲೆ ಮುಂದೆ ಹೇಳ್ತಾರೆ 3,000 ಅಧಿಕ 5,500 ಅಂತ ಎಲ್ಲಕ್ಕೆ ಹೇಳ್ತಾರೆ ಅವರು. ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಕಡಿಮೆನೇ. ಅವರು ದೇವರು ಎಷ್ಟು ಇದ್ರೂ ಸಾಕಾಗೋದಿಲ್ಲ. ಯಾರೋ ಒಬ್ರು ಕೇಳಿದ್ರು, ರೀ ಅಷ್ಟು ದೇವರು ಯಾಕೆ ಬೇಕು ಈ ಪಿಂಡ ಪ್ರಧಾನಕ್ಕೆ ಅಂತ. ಯಾರೋ ಒಂದು ಪ್ರಶ್ನೆ. ಪಾಪ ಸಹಜ, ಒಂದು ದೇವರನ್ನು ಪೂಜೆ ಮಾಡೋದೇ ಕಷ್ಟ, ಇಷ್ಟು ದೇವರನ್ನು ಯಾಕೆ ಆವಾಹನೆ ಮಾಡ್ತೀರಿ ಅಂತ ಅವ್ರು ಆಕೆ ಕೇಳಬೇಕಾದ್ರೆ ಸುಮ್ಮನೆ ತಮಾಷೆಯಾಗಿ ನಾನು ಉತ್ತರ ಕೊಟ್ಟೆ, ನೋಡಿ ನಿಮಗೆ ಪಿತೃಗಳು ಎಷ್ಟು ಹೇಳಿ ಅಂತ. ಯಾಕಂದ್ರೆ ಒಂದೊಂದು ಜನ್ಮದಲ್ಲಿ ಒಬ್ಬೊಬ್ಬ ಪಿತೃ ಇರ್ತಾನೆ. ನಮಗೆ ಎಷ್ಟು ಜನ್ಮ ಬಂದಿದೆ ನಮಗೇ ಲೆಕ್ಕ ಇಲ್ಲ. ಹಾಗಿರುವಾಗ ಅಷ್ಟು ಜನರಿಗೆ ನಾವು ಇಲ್ಲಿ ಶ್ರಾದ್ದ ಹಾಕಿದರೆ ಅಷ್ಟು ಪಿತೃಗಳಿಗೆ ಉಣಿಸಬೇಕಾದ್ರೆ ಬಡಿಸಬೇಕಾದ್ರೆ ಎಷ್ಟು ದೇವರು ಬೇಡ, ಅಷ್ಟು ದೇವರು ಪಿಂಡ ಪ್ರಭಾವದಲ್ಲಿ ಆವಾಹನೆ ಮಾಡಿ ಅಂತ ಸುಮ್ಮನೆ ತಮಾಷೆಗೆ ನಾನು ಹೇಳಿದೆ. ಅಂದ್ರೆ ಭಗವಂತನ ವೈಭವ, ಪಿತೃಕಾರ್ಯದ ವೈಭವವನ್ನು ವರ್ಣನೆ ಮಾಡ್ತಾರೆ. ಇದು ಅಪ್ರಾಮಾಣಿಕ ಅಲ್ಲ, ಪ್ರಮಾಣ ಪ್ರಮಿತವಾದ ವಿಷಯಗಳು, ಅದಕ್ಕೆ ಪ್ರಮಾಣಗಳನ್ನು ಉದಾಹರಿಸ್ತಾರೆ. ಹಾಗಾಗಿ ಭಗವಂತನ ರೂಪಗಳು ಅದರಲ್ಲಿ ತುಂಬಿಕೊಂಡಿದೆ. ಇದು ಅನುಸಂಧಾನ ಮಾಡಿದರೆ ಎಷ್ಟು ಗೌರವ ಬರ್ತದೆ ಆ ಪಿತೃಕಾರ್ಯದಲ್ಲಿ. ಸುಮ್ಮನೆ ಅಪ್ಪ ಹೆಸರು ಹೇಳಿ ಪಿಂಡ ಪ್ರದಾನ ಮಾಡೋದು ಅಷ್ಟಕ್ಕೆ ಆದರೆ ಅಪ್ಪ ಎಲ್ಲಿಯೋ ಹೋಗಿದ್ದಾನೆ, ಸತ್ತವನಿಗೆ ಪಿಂಡ ಯಾಕೆ, ಇಂತಹ ನಾಸ್ತಿಕರ ಕುಚೋದ್ಯ ಪ್ರಶ್ನೆಗಳಿಗೆ ಅವಕಾಶ ಇರ್ತದೆ. ಜಗನ್ನಾಥದಾಸರು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಅಪ್ಪ ಸತ್ತು ಹೋಗ್ಲಿ, ಅಪ್ಪನ ಹೆಸರು ಉಂಟಾ ಇಲ್ವಾ ಅಂತ. ಆ ಹೆಸರು ಉಳಿದಿದೆ ಅಂತಂದ್ರೆ ಅದು ಅಪ್ಪನ ಹೆಸರು ಅಲ್ಲ, ಅದು ದೇವರ ಹೆಸರು. ಆ ಹೆಸರಿನಲ್ಲಿ ಭಗವಂತ ಬಂದಲ್ಲಿ ಕೂತಿರ್ತಾನೆ, ನೀನು ನಾಸ್ತಿಕನಾಗಬೇಡ ಅಂತ ಅದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ದಾಸರು. ಹಾಗಾಗಿ ಭಗವಂತನ 96 ರೂಪಗಳು ಇದರಲ್ಲಿ ತುಂಬಿಕೊಂಡಿದೆ, ಜನಾರ್ದನ ರೂಪ ಇದರಲ್ಲಿ ತುಂಬಿಕೊಂಡಿದೆ ಅಂತ ಹೇಳ್ತಾರೆ. ಇದರ ಮೇಲೆ ಪ್ರಶ್ನೆ ಅಂತಂದ್ರೆ, ಈ ಭಗವಂತನ ಇಷ್ಟು ರೂಪಗಳಿವೆ, 96 ರೂಪಗಳಿವೆ. ಈ 96 ರೂಪಗಳು ಅದು ಏನದು, ದೇವರಿಗಿಂತ ಬೇರೆನ, ಏನಿದು ಅಂತ ಒಂದು ಪ್ರಶ್ನೆ. ಒಬ್ಬೊಬ್ಬರದು ಒಂದೊಂದು ಚಿಂತನೆ. ದೇವರೆಲ್ಲ ಬೇರೆ ಬೇರೆ ಇಂದ, ರಾಮ ಬೇರೆ ಕೃಷ್ಣ ಬೇರೆ. ರಾಮ ಅಂದ್ರೆ ನನಗೆ ಇಷ್ಟ, ಕೃಷ್ಣನ ಬರೀ ಮೋಸರಿ. ಕೆಲವರು ಹೇಳುದು ಕೃಷ್ಣ ತುಂಬಾ ಇಷ್ಟವೇ, ಎಂತ ಸುಂದರ ರೂಪ ಅಂತ. ರಾಮ ಸುನೆ ಪಾಪ ಕಾಡಿಗೆ ಹೋದವ ಅಂತ. ಒಬ್ಬೊಬ್ಬರು ಒಂದೊಂದು ತರ್ಕ. ಹಾಗಾಗಿ ರಾಮ ಕೃಷ್ಣರಲ್ಲಿ ಭೇದವನ್ನು ಚಿಂತನೆ ಮಾಡ್ತಾರೆ. ರಾಮ ಬೇರೆ ಕೃಷ್ಣ ಬೇರೆ. ಈ ಶ್ರಾದ್ದದಲ್ಲಿ ಬರತಕ್ಕಂಥ ರೂಪಗಳು ಅದು ಬೇರೆನೆ ಅಂತ ಚಿಂತನೆ ಮಾಡ್ತಾರೆ. ದಾಸರು ಹೇಳ್ತಾರೆ, ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಅಂಶ ಅಂತರ್ಗತತ್ರಯ ಅಂತ ಮುಂದೆ ಹಂಸವಾಹನ ಮುಖ್ಯ ದಿವಿಜರ ಒಳಗೆ ಅಂತ ಮುಂದೆ ಹೇಳ್ತಾರೆ. ಅದು ಭಗವಂತನ ಅಂಶಿ ರೂಪಗಳು, ಭಗವಂತನ ಅಂಶ ರೂಪಗಳು, ಭಗವಂತನ ಅಂತರ್ಗತ ರೂಪಗಳು, ಹೀಗೆ ಬೇರೆ ಬೇರೆ ರೂಪಗಳು ಭಗವಂತನದ್ದು ಇದೆ ಅಂತ. ಈ ಎಲ್ಲ ರೂಪಗಳು ಭಗವಂತನಿಗಿಂತ ಭಿನ್ನನ ಅಭಿನ್ನನ ಭಿನ್ನ ಅಂತ ಚಿಂತನೆ ಮಾಡಿದರೆ ಅದು ಭಿನ್ನ ಅಲ್ಲ, ಬರೀ ಅಭಿನ್ನ ಅಲ್ಲ, ಅತ್ಯಂತ ಅಭಿನ್ನ. ಒಂದು ರೂಪಕ್ಕೂ ಇನ್ನೊಂದು ರೂಪಕ್ಕೂ ಯಾವುದೇ ರೀತಿಯಾದ ಭೇದ ಇಲ್ಲ ಅಂತ. ಇದು ನಮಗೆ ಅರ್ಥ ಆಗೋದಿಲ್ಲ. ಇದು ಹೇಗೆ ಸಾಧ್ಯ? ವಸುವಿನ ಒಳಗಿದ್ದದ್ದು ಅಂತ ಹೇಳ್ತೀರಿ, ರುದ್ರನ ಒಳಗಿದ್ದದ್ದು ಅಂತ ಹೇಳ್ತೀರಿ, ಆದಿತ್ಯನ ಒಳಗಿದ್ದದ್ದು ಅಂತ ಹೇಳ್ತೀರಿ. ಎಲ್ಲಿಯಾದ್ರೂ ಆಚೆ ಈಚೆ ಆಯ್ತು ಅಂತಂದ್ರೆ ಆಗ ಪಿತೃನ ಒಳಗೆ ರುದ್ರ ಅಂತರ್ಗತ ಅಂತ ಹೇಳಿದ್ರೆ ತಲೆ ಪುರೋಹಿತರಿಗೆ ಏನೋ ಬರಲ್ಲ ಅಂತ ಮಾಡಿಬಿಡ್ತೀರಿ. ಮತ್ತೆ ಹೇಳ್ತೀರಿ ರೂಪಗಳೆಲ್ಲ ಒಂದೇ ಅಂತ ನೀವು ಹೇಳ್ತೀರಿ, ಒಂದು ಅಂತ ಹೇಳ್ತೀರಿ. ನೀವು ವ್ಯವಹಾರ ಎಲ್ಲ ಬೇರೆ 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 ವ್ಯವಹಾರಗಳಿವೆ. ಇದೆಲ್ಲ ಏನಿದು ಅಂತಂದು ಪ್ರಶ್ನೆ ಬಂದರೆ ದಾಸರು ಅದಕ್ಕೆ ಉತ್ತರ ಕೊಡ್ತಾರೆ. ಅದು ಭಗವಂತನ ರೂಪಗಳು ಅಭಿನ್ನನೆ. ಅದು ಹೇಗೆ ನೋಡುವಾಗ ಭಿನ್ನತೆ ಇದ್ದಾಗೆ ಕಾಣಿಸ್ತದೆ, ಆದರೆ ವಸ್ತು ಒಂದೇ. ಇದು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ದಾಸರು ಕೊಡಬಹುದಾದ ಉದಾಹರಣೆ, ಅದ್ಭುತವಾದ ಉದಾಹರಣೆಯನ್ನು, ಶಾಸ್ತ್ರೋಕ್ತವಾದ ಉದಾಹರಣೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅಂದ್ರೆ ಈ ಉದಾಹರಣೆ ನಾವು ತಿಳ್ಕೊಂಡ್ರೆ ಭಗವಂತನ ರೂಪಗಳು ಹೇಗಿರ್ತದೆ, ಅಲ್ಲಿ ಭೇದನ ಅಭೇದನ ಭೇದಾಭೇದನ ನಾವೇ ಚಿಂತನೆ ಮಾಡಲಿಕ್ಕಾಗ್ತದೆ. ಅದಕ್ಕೆ ನಮ್ಮ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಭಗವಂತನ ರೂಪಗಳು ಅಭಿನ್ನ, ನೇಹ ನಾನಾಸ್ತಿ ಕಿಂಚನ. ಭಗವಂತನ ರೂಪಗಳಿಗೆ ಭೇದನೇ ಇಲ್ಲ. ಭೇದವನ್ನು ತಿಳ್ಕೊಂಡ್ರೆ ವೇದಜ್ಞಾನ ಬಂದ ಉತ್ತರ ಕ್ಷಣದಲ್ಲಿಯೇ ನರಕಕ್ಕೆ ಹೋಗ್ತಾನೆ. ಭಗವಂತನ ರೂಪಗಳಿಗೆ, ಭಗವಂತನ ಗುಣಗಳಿಗೆ,
ಭಗವಂತನ ಕ್ರಿಯೆಗಳಿಗೆ, ಭಗವಂತನ ಅವಯವಗಳಿಗೆ, ಭಗವಂತನಿಂದ ಭೇದವನ್ನು ಚಿಂತನೆ ಮಾಡಬೇಡಿ. ಅತ್ಯಂತ ಅಭಿನ್ನವಾದ್ದು ಭಗವಂತನ ರೂಪಗಳು. ಇಹ ನಾನಾ ನಾಸ್ತಿ ಕಿಂಚನ ಅಂತ ವಾದಿರಾಜರು ಇನ್ನೂ ಮುಂದುವರೆದು ಒಂದು ಚೆನ್ನಾಗಿ ಹೇಳ್ತಾರೆ. ಇಹ ನಾನಾ ನಾಸ್ತಿ ಅಂತ ಭಗವಂತನ ರೂಪಗಳಲ್ಲಿ ಭಿನ್ನತೆ ಎಂಬುದು ಇಲ್ಲವೇ ಇಲ್ಲ. ಇಹ ನಾನಾ ನಾಸ್ತಿ. ಮತ್ತೆ ರಾಮ, ಕೃಷ್ಣ ಹೀಗೆಲ್ಲ ಹೇಳ್ತಿರಲ್ಲ. ರಾಮನ ಹೆಂಡತಿ ಯಾರು? ಒಬ್ಬ ಹುಡುಗ ಹೇಳ್ದ ರುಕ್ಮಿಣಿ, ದಡ್ಡ ಅಂತ ತಪಾಷೆ ಮಾಡ್ತಾರೆ. ಕೃಷ್ಣನ ಹೆಂಡತಿ ಯಾರು? ಸೀತೆ ಅಂತ ಹೇಳಿದ, ನಗಿತಾರೆ. ಈಗ ರಾಮ ಕೃಷ್ಣ ಎರಡೂ ಒಂದೇ ಅಂತ ಆದರೆ ರಾಮನ ಹೆಂಡತಿ ರುಕ್ಮಿಣಿ ಅಂತ ಯಾಕೆ ಹೇಳಬಾರದು? ಕೃಷ್ಣನ ಹೆಂಡತಿ ಸೀತೆ ಅಂತ ಯಾಕೆ ಹೇಳಬಾರದು? ತಲೆ ಕಿತ್ತೋಗ್ತದೆ ನೋಡಿ. ಅದಕ್ಕೆ ವಾದಿರಾಜರು ಹೇಳಿದರು, ಈಗ ನಾನಾ ನಾಸ್ತಿ, ಭಗವಂತನ ರೂಪಗಳಿಗೆ ನಾನಾತ್ವ ಇಲ್ಲ. ಆದರೆ ವಾದಿರಾಜರು ಮುಂದುವರೆದು ಹೇಳಿದರು, ಶ್ರುತಿ ಮಾತೆ ಹೇಳ್ತಾಳೆ ಕಿಂಚನ ಅಸ್ತಿ. ಈಗ ನಾನಾ ನಾಸ್ತಿ ಕಿಂಚನ ಅಸ್ತಿ. ನೇಹ ನಾನಾ ಅಸ್ತಿ ಕಿಂಚನ. ಕಿಂಚನ ಶಬ್ದ ಇದೆ. ಅದಕ್ಕೆ ಅದನ್ನು ಫೋಕಸ್ ಮಾಡಿ ವಾದಿರಾಜರು ಹೇಳ್ತಾರೆ, ಭಗವಂತನಿಗೂ ಭಗವಂತನ ಅವತಾರಾದಿಗಳಿಗೂ ನಾನಾತ್ವಂ ಭೇದ ಇಲ್ಲ. ಆದರೆ ಎಂಥದೋ ಒಂದು ಉಂಟು ಅಂತ, ಕಿಂಚನ ಅಸ್ತಿ. ಅದು ಎಂಥದು ಕಿಂಚನ ಅಸ್ತಿ? ಅದು ಶ್ರೀಮದಾಚಾರ್ಯರು ಹೇಳಿದ ವಿಶೇಷ ಎಂಬುದು ಕಿಂಚನ ಅಸ್ತಿ. ಏನೋ ಒಂದು ವಿಶೇಷ, ಅದು ನಿಮಗೆ ಹೇಳಲಿಕ್ಕಾಗದೇ ಇದ್ದ ಒಂದು ವಿಶೇಷ. ಅದು ಭೇದನೋ ಅಲ್ಲ, ಭೇದನೋ ಅಲ್ಲೇ ಅಲ್ಲ, ಮತ್ತೇನದು ವಿಶೇಷ ಅಂತ. ಅಂದ್ರೆ ಭೇದ ಎಲ್ಲಿ ಇಲ್ಲ ಅಲ್ಲಿ ಭೇದ ವ್ಯವಹಾರ ಮಾಡಲಿಕ್ಕೆ ಇರತಕ್ಕಂತಹದ್ದು ಒಂದು ವಿಶೇಷ ಅಂತ. ನೋಡಿ, ಸಕ್ಕರೆ ಅಂತಿದೆ. ಸಕ್ಕರೆ ಸಿಹಿ ಅಂತ ನೀವು ಹೇಳ್ತೀರಿ. ಸಕ್ಕರೆ ಸಿಹಿ ಅಂತಂದ್ರೆ ಸಕ್ಕರೆ ಬೇರೆ ಸಿಹಿ ಬೇರೆನಾ? ಹೌದು ಅಂತ ಒಬ್ಬ ಹೇಳಿದ. ಬೇರ್ಪಡಿಸಿ ತೋರಿಸು ಅಂದ್ರೆ ಆಗೋಲ್ಲ ಅಂತ ಹೇಳಿದ. ಮತ್ತೇನು ಹಾಗಾದ್ರೆ? ಸಕ್ಕರೆ ಸಿಹಿ ಎರಡೂ ಒಂದೇ, ಆದರೆ ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ. ಸಕ್ಕರೆಯನ್ನು ಬಿಟ್ಟು ಸಿಹಿ ಇಲ್ಲ, ಸಕ್ಕರೆ ಸಿಹಿಯನ್ನು ಬಿಟ್ಟು ಸಕ್ಕರೆ ಇಲ್ಲ, ಎರಡೂ ಒಂದೇನೆ. ಒಂದೇ ಆದರೂ ಕೂಡ ಹೇಳುವಾಗ ಸಕ್ಕರೆಯ ಸಿಹಿ ಅಂತ ಹೇಳ್ತೇವೆ ನಾವು. ಹಾಗೆ ಸಕ್ಕರೆ ಸಿಹಿ ಅಂತ ನೀವು ಹೇಳಬೇಕಾದ್ರೆ ಸಕ್ಕರೆಗೂ ಸಿಹಿಗೂ ಅತ್ಯಂತ ಅಭೇದ ಇದೆ. ಆದರೂ ಕೂಡ ಸಕ್ಕರೆಗೂ ಸಿಹಿಗೂ ಎಂಥದೋ ಒಂದು ಉಂಟಲ್ವಾ, ಅದನ್ನೇ ವಿಶೇಷ ಅಂತ ನಮ್ಮ ಆಚಾರ್ಯರು ಹೇಳಿದ್ದನ್ನು ವಾದಿರಾಜರು ಕಿಂಚನ ಎಂಬುದಲ್ಲಿ ಏನು ಹೇಳಿದ್ದಾರೆ, ಜಗನ್ನಾಥದಾಸರು ತನ್ನದೇ ಆದಂತಹ ಪರಿಭಾಷೆಯಲ್ಲಿ ಹೇಳ್ತಾರೆ, ತಂತು ಪಟದ ಉಪಾಧಿ ತಂತು ಪಟ ದಂಡದಲ್ಲಿ ಅಂತ ಹೇಳ್ತಾರೆ. ತಂತು ಪಟದ ಹಾಗೆ. ತಂತು ಅಂದ್ರೆ ನೂಲು ಅಂತ ಅರ್ಥ, ಪಟ ಅಂದ್ರೆ ಬಟ್ಟೆ ಅಂತ ಅರ್ಥ. ತಂತು ಮತ್ತೆ ಬಟ್ಟೆ ಅಂತ. ತಂತು ಮತ್ತೆ ಬಟ್ಟೆ. ತಂತು ಅಂದ್ರೆ ನೂಲುಗಳು. ಆ ನೂಲುಗಳು ಅದನ್ನು ನೇಯ್ದರೆ ಅದು ಬಟ್ಟೆ ಆಗ್ತದೆ. ಈಗ ಅಷ್ಟು ಆಲೋಚನೆ ಮಾಡಲಿಕ್ಕೆ ಎಲ್ಲಿ ಪುರ್ಸೋತಿದೆ ನಮಗೆ? ಬಟ್ಟೆ ಹಾಕ್ಲಿಕ್ಕೆ ಪುರ್ಸೋತಿಲ್ಲ, ಇನ್ನು ತಂತು ಪಟ ಅದೆಲ್ಲ ಎಲ್ಲಿ ಪುರ್ಸೋತ್ ನಮಗೆ? ತಂತು ಪಟ ಎರಡು ಬೇರೆ ಬೇರೆ ಇದೆ. ನೂಲು ಒಂದು, ಪಟ ಅಂದ್ರೆ ಬಟ್ಟೆ. ಅದು ರೇಷ್ಮೆ ನೂಲಾಗಬಹುದು, ರೇಷ್ಮೆ ಬಟ್ಟೆ ಆಗಬಹುದು, ಉಲನ್ ನೂಲಾಗಬಹುದು, ಉಲನ್ ಪಟ, ಯಾವುದು ಬೇಕಾದರೂ ಇಟ್ಕೊಳ್ಳಿ. ನೂಲು ಬಟ್ಟೆ ಯಾವುದಕ್ಕೂ ಆಗ್ತದೆ ಇದು. ಈ ನೂಲು ಅದನ್ನು ಜೋಡಿಸಿ ಅದನ್ನು ಓತ ಪ್ರೋತ ಅಂತ ಕರೀತಾರೆ. ಅಂದ್ರೆ ಅಡ್ಡಕ್ಕೆ ನೂಲು ಹಾಕೋದು, ಉದ್ದಕ್ಕೆ ನೂಲು ಹಾಕೋದು. ಅದನ್ನು ನೇಯ್ತಾರೆ ಮಗ್ಗದಲ್ಲಿ. ನೇಯ್ದ್ರೆ ಅದು ಬಟ್ಟೆ ಆಗ್ತದೆ. ಇಲ್ಲೊಂದು ಪ್ರಶ್ನೆ ಇಲ್ಲಿ, ಈ ನೂಲಿಗೂ ಬಟ್ಟೆಗೂ ಇರುವ ಸಂಬಂಧ ಏನು ಅಂತ. ಒಬ್ರು ಹೇಳಿದ್ರು ನೂಲು ಬೇರೆ ಬಟ್ಟೆಗಳು ಬೇರೆ ಅಂತ ಹೇಳಿದರು. ನೂಲುಗಳು ಬಟ್ಟೆಗಳು ಬೇರೆ ಅಂತ ಹೇಳಿದರೆ ನೂಲು ಬೇರೆ ಬಟ್ಟೆ ಬೇರೆ, ಎರಡು ಬೇರೆ ಬೇರೆ ಅಂತ ಹೇಳಿದ್ರೆ ಸಮಸ್ಯೆ ಏನು ಅಂತಂದ್ರೆ, ತೋರಿಸಿ ನೀವು ನೂಲು ಬೇರೆ ಬಟ್ಟೆ ಬೇರೆ ಎಲ್ಲಿ ತೋರಿಸಿದ ಒಬ್ಬ ಒಂದೊಂದೇ ನೂಲು ತೆಗೆದ, ತೋರಿಸಿದ್ರು ಬಟ್ಟೆ ತೋರಿಸು, ಎಲ್ಲ ನೂಲು ಮೈನಸ್ ಆದ್ರೆ ಬಟ್ಟೆನೇ ಇಲ್ಲ ಅಲ್ಲಿ. ಆದ್ರೆ ನೂಲು ಬೇರೆ ಬಟ್ಟೆ ಬೇರೆ ನೀವು ಹೇಗೆ ತೋರಿಸ್ತೀರಿ? ನೂಲನ್ನು ಬಟ್ಟೆಯಿಂದ ಬೇರ್ಪಡಿಸ್ಲಿಕ್ಕೆ ಆಗುತ್ತಾ ನಿಮಗೆ? ಆಗುವುದಿಲ್ಲ ಅಂತ. ಅದಕ್ಕೆ ನೂಲು ಬಟ್ಟೆ ಎರಡು ಒಂದು ಅನ್ನುವ ಸಿದ್ಧಾಂತಕ್ಕೆ ನಾವು ಬರಬೇಕು. ನೂಲು ಪಟ ತಂತು ಪಟಗಳು ಎರಡು ಅಭಿನ್ನ ಅಂತ. ಎರಡೂ ಅಭಿನ್ನ ಅಂದ್ರೆ ಇನ್ನೊಂದು ಸಮಸ್ಯೆ ಬಂತು. ನೂಲು ಬಟ್ಟೆ ಅಂತ ಆದ್ರೆ ಇನ್ನು ಬಟ್ಟೆ ಉಡುದು ಬೇಡ, ಮಗ್ಗದವರೇ ಬೇಡ, ನೂಲು ತರುವುದು ಮೇಲೆ ಹಚ್ಚೋದು. ಯಾರಾದ್ರೂ ಸಾಧ್ಯನಾ ಹೊಡ್ಲಿಕ್ಕೆ? ಓ, ಹಾಗಾದ್ರೆ ನೂಲು ಮತ್ತೆ ಬಟ್ಟೆ ಒಂದು ಅಲ್ಲ, ಬೇರೆನೂ ಅಲ್ಲ. ಅದಕ್ಕೇನು ಮಾಡಿದ್ರು? ಭೇದ ಅಭೇದ ಅಂತ ಹೇಳಿದರು. ನೂಲು ಮತ್ತೆ ಬಟ್ಟೆಗಳಿಗೆ ಭೇದ ಅಂತ.
ಜಗನ್ನಾಥದಾಸರು ಇಲ್ಲಿ ಹೇಳುವುದು ಅದನ್ನಲ್ಲ ಹೇಳೋದು. ಯಾವುದನ್ನು ಹೇಳ್ತಾರೆ ಅಂತಂದ್ರೆ, ಬಟ್ಟೆಯಿಂದ ನೀವು ಬೇರ್ಪಡಿಸುವ ನೂಲು, ಅದಕ್ಕೂ ಬಟ್ಟೆಗೂ ಇರುವ ಸಂಬಂಧ ಹೇಳುವುದಲ್ಲ. ಆ ನೂಲನ್ನು ನೇಯ್ದ ಮೇಲೆ, ಮಗ್ಗದಲ್ಲಿ ನೇಯ್ದ ಮೇಲೆ, ಆತಾನ ವಿತಾನ ಓತ ಪ್ರೋತ ಆದ ಮೇಲೆ, ಆ ನೇಯ್ದ ಮೇಲೆ ಏನು ಬಟ್ಟೆ ತಯಾರಾಯಿತು, ಆ ಬಟ್ಟೆಗೂ ನೂಲಿಗೂ ಏನು ಸಂಬಂಧ? ಒಂದೇ ಸಂಬಂಧ, ಅಭೇದ, ಅತ್ಯಂತ ಅಭೇದ ಸಂಬಂಧ. ಒಂದೊಂದು ತಂತುವಿಗೆ ಬಟ್ಟೆಯಿಂದ ಭೇದಾಭೇದ ಇರಬಹುದು. ಒಂದು ನೂಲು ಅದು ಬಟ್ಟೆ ಅಲ್ಲ, ಎರಡು ನೂಲು ಅದು ಬಟ್ಟೆ ಅಲ್ಲ, ಅಷ್ಟೂ ನೂಲುಗಳು ಅದು ಬಟ್ಟೆ ಅಲ್ಲ. ಅಷ್ಟು ನೂಲನ್ನು ನೇಯ್ದ ಮೇಲೆ ನೂಲು ಬಟ್ಟೆ ಅಂತ ಎರಡು ವಿಭಾಗ ಇಲ್ಲ. ಹಾಗೆ ತಂತು ಮತ್ತೆ ಪಟ ಎರಡೂ ಒಂದೇ, ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ. ತಂತ್ವಾತ್ಮಕವಾದದ್ದು ಪಟ. ಈ ತಾರ್ಕಿಕರು ಇರ್ತಾರೆ, ತರ್ಕಬುದ್ಧಿಯವರು. ಅವ್ರು ಏನು ಹೇಳೋದಂದ್ರೆ, ತಂತುಗಳು ಬೇರೆ ಪಟ ಬೇರೆ. ನೇಯ್ದ ಮೇಲೆಯೂ ಕೂಡ, ನೇಯುವ ತನಕ ಅಲ್ಲ, ಎಲ್ಲ ನೇಯ್ದ ಮೇಲೆಯೂ ಕೂಡ, ತಂತುವನ್ನು ಜೋಡಿಸಿದ ಮೇಲೂ ಕೂಡ, ಪಟ ಆದ ಮೇಲೆ ತಂತುವಿಗೂ ಪಟಕ್ಕೂ ಅವರು ಭೇದ ಅಂತ ಹೇಳೋದು. ಅದಕ್ಕೆ ನಮ್ಮ ಆಚಾರ್ಯರು, ನಮ್ಮ ಜ್ಞಾನಿಗಳೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಈಗ ತಂತು ಬೇರೆ ಪಟ ಬೇರೆ ಅಂತ ನೀನು ಹೇಳ್ತೀಯಲ್ಲ, ಹಾಗಾದ್ರೆ ಏನು ಸಮಸ್ಯೆ ಗೊತ್ತುಂಟಾ? ಈಗ ರೇಷ್ಮೆದ್ದೇ ನೂಲನ್ನು ಜೋಡಿಸಿ ಪಟ ಅಂತ ತಯಾರು ಮಾಡಿದ. ಅಲ್ಲೆಲ್ಲ ಹೇಗೆ ಅಂತಂದ್ರೆ, ಒಂದು ಗ್ರಾಮಿಗೆ ದುಡ್ಡು ಹಾಕ್ತಾರೆ. ಒಂದು ಗ್ರಾಮ್ ಅಂದ್ರೆ ಇಷ್ಟು, ಒಂದು ಕೆಜಿ ರೇಷ್ಮೆಗೆ ಇಷ್ಟು ದುಡ್ಡು ಅಂತ ಹಾಕ್ತಾರೆ. ಈಗ ತಂತುವೇ ಪಟ ಅಲ್ಲದಿದ್ರೆ, ತಂತು ಬೇರೆ ಪಟ ಬೇರೆ ಅಂತ ಆದ್ರೆ ಏನಾಗ್ಬೋದು? ದುಡ್ಡು ನೀವು ಹಾಕುವಾಗ ನೂಲಿನ ದುಡ್ಡು ಬೇರೆ, ಬಟ್ಟೆಯ ದುಡ್ಡು ಬೇರೆ. ಯಾಕಂದ್ರೆ ಎರಡು ರೇಷ್ಮೆಗಳು ಉಂಟು, ನೂಲು ಬಟ್ಟೆ ಬೇರೆ ಬೇರೆ ಅಂತ ಆದ್ರೆ ಆಗ ದುಡ್ಡು ಡಬ್ಬಲ್ ಕೊಡಬೇಕಾದಿತ್ತು. ತೂಗುವಾಗ ನೂಲಿನ ತೂಕ ಬೇರೆ, ಪಟದ ತೂಕ ಬೇರೆ, ಡಬ್ಬಲ್ ತೂಕ. ಅಂದ್ರೆ 1 ಕೆಜಿ ನೂಲು ಇದ್ರೆ ಅದರಿಂದ ಬಟ್ಟೆಯನ್ನು ತಯಾರು ಮಾಡಿದರೆ 1 ಕೆಜಿ ನೂಲು 1 ಕೆಜಿ ಬಟ್ಟೆ ಅಂತಂದ್ರೆ 2 ಕೆಜಿ ಆಯ್ತು ರೇಷ್ಮೆ. ಅಂದ್ರೆ 2 ಕೆಜಿ ದುಡ್ಡು ಹಾಕ್ಬೇಕು. ಎಲ್ಲಿಯಾದರೂ ಹಾಗೆ ಹಾಕ್ತಾರ? ಅದರಿಂದ ಅನುಭವಕ್ಕೆ ವಿರುದ್ಧವಾದ್ದು. ಆ ಪಟದಲ್ಲಿ ಬಟ್ಟೆಯಲ್ಲಿ ಹಾಸುಹಕ್ಕಾಗಿರತಕ್ಕಂತಹ ನೂಲುಗಳು ಹೇಗೆ ಬಟ್ಟೆನೆ, ತಂತುವೇ ಪಟ, ನೂಲುಗಳೇ ಬಟ್ಟೆ, ನೂಲಿಗಿಂತ ಅತಿರಿಕ್ತವಾದ ಬಟ್ಟೆ ಇಲ್ಲ. ಅದು ಅಲ್ಲಿ ಅತ್ಯಂತ ಅಭೇದ. ವಿಶೇಷ ಬೇಕಾದರೆ ಹೇಳಿ ಎಂತ ಹೇಳಿ ತಂತುಪಟಗಳ ಸಂಬಂಧವನ್ನು ಜೋಡಿಸಿದ್ದಾರೆ. ಒಂದೊಂದು ನೂಲಿನಿಂದ ಅಲ್ಲ, ಸಮಷ್ಟಿಯಾಗಿರತಕ್ಕಂತಹ ತಂತುಗಳಿಂದ ಪಟಕ್ಕೆ ಅತ್ಯಂತ ಅಭೇದ. ತಂತು ಆಚಾರ್ಯರು ಹೇಳ್ತಾರೆ, ತಂತುಭ್ಯೋನ್ಯ ಪಟ ಸಾಕ್ಷಾತ್ ಕಸ್ಯ ದೃಷ್ಟಿ ಪತಂಗತಃ ಅಂತ. ಯಾರ ಅನುಭವಕ್ಕೆ ಬಂದಿದೆ ಅಂತ ಕೇಳ್ತಾರೆ. ನೂಲನ್ನು ಬಿಟ್ಟರೆ ಬಟ್ಟೆ ಅನ್ನುವಂತಹದ್ದು ಯಾರ ಅನುಭವಕ್ಕೆ ಬಂದಿದೆ ಅಂತ. ಒಂದೇ ತಂತು ಬೇರೆ ಅಲ್ಲ, ತಂತುಗಳ ಸಮುದಾಯ ಬೇರೆ ಅಲ್ಲ, ಪಟ ಬೇರೆ ಅಲ್ಲ. ಆತಾನ ವಿತಾನಾತ್ಮಕವಾದ ತಂತುಗಳೇ ಪಟ, ಅದನ್ನು ಬೇರ್ಪಡಿಸ್ಲಿಕ್ಕಾಗುವುದಿಲ್ಲ. ಜಗನ್ನಾಥದಾಸರು ಶಾಸ್ತ್ರೀಯ ಪಂಡಿತರು, ಸುಧಾದಿ ಉದ್ಗ್ರಂಥಗಳನ್ನು ಪಾಠ ಪ್ರವಚನ ಮಾಡಿದವರು. ಎಂಥ ಜ್ಞಾನಿಗಳು, ಅದರ ಜೊತೆಗೆ ಎಂಥ ಕರುಣಾಶಾಲಿಗಳು ಅಂತಂದ್ರೆ, ಅವರು ಶಾಸ್ತ್ರದಲ್ಲಿ ಸುಧಾಂತ ವೇದಾಂತದಲ್ಲಿ ಅಧ್ಯಯನ ಮಾಡಿದ ಆ ಚಿಂತನೆಯನ್ನು, ಪ್ರಮೇಯವನ್ನು ತಂತು ಪದದ ಅಂಡದಲ್ಲಿ ಇಂಥ ಆ ದೃಷ್ಟಾಂತವನ್ನು ನಮ್ಮಂತಹ ಮಂದಮತಿಗಳಿಗೂ ಕೂಡ ಭಗವಂತ ಅವನ ಅಂಶಿಗಳಿಗೆ ಇರುವಂಥ ಸಂಬಂಧ ಅಭೇದವನ್ನು ನಿರೂಪಣೆ ಮಾಡಲಿಕ್ಕೆ ತಂತು ಪಟದ ಅಂಡದಲ್ಲಿ ಅನ್ನುವ ಚಿಂತನೆಯನ್ನು ಕೊಟ್ಟರು. ನೂಲು ಮತ್ತೆ ಬಟ್ಟೆ ಹೇಗೆ ಅತ್ಯಂತ ಅಭಿನ್ನ, ಹಾಗೆ ಭಗವಂತನ ರೂಪಗಳು ಅಂಶಿ ಇದು ಒಂದೇ, ಭೇದ ಇಲ್ಲ. ಭಗವಂತನ ರೂಪಗಳಿಗೂ ಭಗವಂತನ ಮೂಲ ರೂಪಕ್ಕೂ ಭೇದವನ್ನು ಚಿಂತನೆ ಮಾಡಬೇಡಿ. ಅತ್ಯಂತ ಅಭೇದವನ್ನು ಚಿಂತನೆ ಮಾಡಿ, ವಸುವಿನ ಒಳಗಿದ್ದ ರೂಪ, ರುದ್ರನ ಒಳಗಿದ್ದ ರೂಪ, ಆದಿತ್ಯನ ಒಳಗಿದ್ದ ರೂಪ, ಕರ್ತೃವಿನ ಒಳಗಿದ್ದ ರೂಪ, ಕರ್ಮದ ಒಳಗಿದ್ದ ರೂಪ, ಕ್ರಿಯೆಯ ಒಳಗಿದ್ದ ರೂಪ, ಇವುಗಳಿಗೆ ಭೇದವನ್ನು ಚಿಂತನೆ ಮಾಡಬೇಡಿ. ಎಲ್ಲ ರೂಪಗಳು ಕೂಡ ಅಭಿನ್ನ. ಏತೇ ಸಾಂಶಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತದಲ್ಲಿ ಹೇಳಿದ ಹಾಗೆ ಎಲ್ಲ ರೂಪಗಳು ಕೂಡ ಅದು ಅತ್ಯಂತ ಅಭಿನ್ನವಾದ್ದು. ಆದ್ದರಿಂದ ಅದು ರೂಪಗಳು ದೇವರದ್ದು ಎಷ್ಟು, ದೇವರು ಒಂದೇ, ದೇವರಲ್ಲಿ ಅನಂತತ್ವ ಅಂತ ಇಲ್ಲವೇ ಇಲ್ಲ, ದೇವರು ಒಬ್ಬನೇ. ಆದರೆ ನಾವು ಸಂಕಲ್ಪ ಹೇಗೆ ಮಾಡ್ತೇವೆ? ಅನಂತ ಅವತಾರಾತ್ಮಕ ಅಂತ ಚಿಂತನೆ ಮಾಡ್ತೇವೆ. ಅನಂತ ಅವತಾರಗಳು, ಅನಂತ ರೂಪಗಳಿವೆ ಅಂತ. ಆ ಅನಂತ ರೂಪಗಳು ಭಗವಂತನಿಗಿಂತ ಭಿನ್ನವಾದದ್ದಲ್ಲ, ಭಗವಂತನಿಗಿಂತ ಅತ್ಯಂತ ಅಭಿನ್ನವಾಗಿರತಕ್ಕಂತಹ ರೂಪಗಳು. ಈ ರೂಪಗಳನ್ನು
ಈ ಪಿತೃಕಾರ್ಯದಲ್ಲಿ ಭೋಕ್ತಾರನಾದ ಶುದ್ಧ ಜ್ಞಾನಿಯಾದ ಬ್ರಾಹ್ಮಣನಲ್ಲಿ ಭೋಜ್ಯವಾದ ಶುದ್ಧವಾಗಿ ತಯಾರು ಮಾಡಿರತಕ್ಕಂತಹ ಪರಿವೇಶನೀಯವಾದ ಅನ್ನಾದಿಗಳಲ್ಲಿ ನಾವು ಹಾಗೆ ಅಲ್ಲಿರ್ತಕ್ಕಂತಹ ಕರ್ಮಾಂಗಗಳು ಕ್ರಿಯೆಗಳು ಅದರಲ್ಲೆಲ್ಲ ನಾವು ಚಿಂತನೆ ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳ್ತಾ ಭಗವಂತನ ರೂಪಗಳು ವಿಶೇಷವುಳ್ಳವುಗಳಾಗಿ ಆ ಕಾರ್ಯದಲ್ಲಿ ಅಲ್ಲಿ ಸನ್ನಿಹಿತವಾಗ್ತವೆ. ಅದನ್ನು ಚಿಂತನೆ ಮಾಡಿ ಅಲ್ಲಿ ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ. ಎಷ್ಟು ಒಳ್ಳೆಯ ಚಿಂತನೆ ಕೊಟ್ಟಿದ್ದಾರೆ ನೋಡಿ. ಅಲ್ಲಿರ್ತಕ್ಕ ಯಾವುದೇ ವಸ್ತು ತ್ಯಾಜ್ಯ ಅಲ್ಲ, ಎಲ್ಲದರಲ್ಲಿಯೂ ಭಗವಂತ ಇದ್ದೇ ಇದ್ದಾನೆ ಅನ್ನುವ ಅನುಸಂಧಾನ. ನಮ್ಮ ಹಿರಿಯರು ನೋಡಿ ಎಷ್ಟು ಒಳ್ಳೆಯ ಚಿಂತನೆಯನ್ನು ಕೊಡ್ತಾರೆ. ಅದು ದೇವರ ಪೂಜೆಗೆ ವಿನಿಯೋಗ ಮಾಡುವ ಪಾತ್ರಗಳು ಎಲ್ಲದರಲ್ಲಿಯೂ ಲಕ್ಷ್ಮೀದೇವಿ ಇರ್ತಾಳೆ ಅಂತ. ನಮಗೆ ಅದು ತಾಮ್ರದ ಪಾತ್ರೆ, ಬೆಳ್ಳಿಯ ಪಾತ್ರೆ ಅದೆಲ್ಲ ಉಪೇಕ್ಷೆ. ನಮಗೆ ತೆಗೆದು ಪಾತ್ರೆಯನ್ನು ಕೆಳಗೆ ಹಾಕ್ತೇವೆ. ನಮ್ಮ ಹಿರಿಯರು ಹೇಳಿದರು, ನೋಡು ಲಕ್ಷ್ಮಿಯದರಲ್ಲಿ ಕೂತಿದ್ದಾರೆ, ಅಯ್ಯೋ ಕಣ್ಣಿಗೆ ಒತ್ತಿಕೊಳ್ತೇವೆ, ಬಿಸಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿಯಲ್ಲಿ ಇದ್ದಾಳೆ ಅಂತಂದ್ರೆ ಲಕ್ಷ್ಮಿಯನ್ನು ಕಾಲಲ್ಲಿ ಚೆಲ್ಲಲಿಕ್ಕೆ ಯಾರು ತಯಾರಿರ್ತಾರೆ? ಲಕ್ಷ್ಮಿಯ ರೂಪಗಳಿವೆ, ಭಗವಂತನ ರೂಪ ಇದೆ ಅಂತ. ಹಾಗೇನೆ ಇಂತಹ ಪೈತೃಕ ಕಾರ್ಯದಲ್ಲಿ ವಿನಿಯೋಗ ಮಾಡುವ ಒಂದೊಂದು ವಸ್ತುವಿನಲ್ಲಿಯೂ ಕೂಡ ಭಗವಂತನ ರೂಪಗಳು ತುಂಬಿ ತುಳುಕಿವೆ ಅಂತ ಅನುಸಂಧಾನ ಮಾಡಿದರೆ ಎಲ್ಲದರಲ್ಲಿಯೂ ಗೌರವ ಬರಲಿಕ್ಕೆ ಸಾಧ್ಯ. ಅದನ್ನು ಹಾಗೆ ಆರಾಧನೆ ಮಾಡಿ ಅಂತ ಅದರ ಗೌರವವನ್ನು, ಅದರಲ್ಲಿ ಭಕ್ತಿಯನ್ನು ವಿಶೇಷವಾಗಿ ತುಂಬಿಸಿ ಮುಂದಿನ ನುಡಿಯಲ್ಲಿ ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗ ಕರ್ಮಗಳ ಆಚರಿಸುವವರು ವಂದನೀಯರಾಗಿ ಇಳೆಯೊಳಗೆ ದೈಹಿಕ ಸುಖದಿಂದ ಬಾಳುವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ. ಈ ನುಡಿಯಲ್ಲಿ ದಾಸರು ಹೇಳ್ತಾರೆ, ಶ್ರಾದ್ದ ಹೇಗೆ ಮಾಡಬೇಕು ಅಂತ. ಶ್ರಾದ್ದ ಹೇಗೆ ಮಾಡಬೇಕು ಅಂದರೆ ದರ್ಬೆ ಎಷ್ಟು ಬೇಕು, ಎಳ್ಳು ಎಷ್ಟು ಕೆಜಿ ಬೇಕು, ನೀರು ಎಷ್ಟು ಕೊಡಬೇಕು ಅಂತೆಲ್ಲ ಹೇಳೋದಿಲ್ಲ ಅವರು. ಅವ್ರಿಗೆ ಹೇಳೋದು ಅದಕ್ಕಿಂತ ಮುಖ್ಯವಾಗಿ ಒಳಗಿನ ದ್ರವ್ಯಗಳನ್ನು ಹೇಳ್ತಾರೆ. ಹೊರಗಿನ ದ್ರವ್ಯಗಳು ನಮ್ಗೆ ಗೊತ್ತುಂಟು, ಆದರೆ ಒಳಗಿನ ದ್ರವ್ಯ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಏನದು ಒಳಗಿನ ದ್ರವ್ಯ ಅಂತಂದ್ರೆ ಶ್ರದ್ಧೆ. ಅದನ್ನು ಹೇಳ್ತಾರೆ. ಏನದು? ಒಂದು ಅಂಶ ಹಿಂದೆ ಹೇಳಿದ್ದಾರೆ, ನೆವನವಿಲ್ಲದೆ ಅಂತ ಹೇಳಿದ್ದಾರೆ. ಶ್ರಾದ್ದ ಮಾಡುವಾಗ ನೆವನವಿಲ್ಲದೆ, ಯಾವುದೇ ನೆವನ ಹೇಳದೆ, ಯಾವುದೇ ಒಂದು ಫಲದ ಆಮಿಷ ಇಲ್ಲದೆ, ಫಲವನ್ನು ಆಕಾಂಕ್ಷೆ ಮಾಡದೆ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡುವಂತ. ಅದು ಹೇಗೆ ಮಾಡುವ ಕ್ರಮ ಅದನ್ನು ಹೇಳಿದರು. ತಂದೆ ತಾಯಿಗಳಿಗೋಸುಗ ಅಂತ ಹೇಳಿದರು. ಈ ಕರ್ಮ ಮಾಡೋದು ಯಾರಿಗೋಸ್ಕರ? ತಂದೆ ತಾಯಿಗಳಿಗೋಸ್ಕರ. ಅಂದರೆ ತಂದೆಗೆ ಖುಷಿಯಾಗಲಿ, ತಾಯಿಗೆ ತೃಪ್ತಿಯಾಗಲಿ ಅನ್ನುವ ದೃಷ್ಟಿಯಿಂದ ನಾವು ಮಾಡೋದು. ತಂದೆ ತಾಯಿಗಳಿಗೋಸುಗ ಅಂತ ಈ ಶಬ್ದ ಬಹಳ ಒಳ್ಳೆಯ ಶಬ್ದ. ಯಾಕೆಂತಂದ್ರೆ ಇದು ನನ್ನ ತಂದೆ ತಾಯಿಗಳಿಗೋಸ್ಕರ ಅಂತ ಹೇಳಿಲ್ಲ ದಾಸರು. ತಂದೆ ತಾಯಿಗಳಿಗೋಸುಗ ಅಂತ. ತಂದೆ ತಾಯಿಗಳಿಗೋಸುಗ ಅಂತಂದ್ರೆ ನಮ್ಮ ತಂದೆ ಅವರು ಪ್ರೀತನಾಗಲಿ, ತಾಯಿ ಪ್ರೀತಳಾಗಲಿ, ಅದಕ್ಕೋಸ್ಕರ ಅಂತ. ಅಷ್ಟೇ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂತಂದ್ರೆ ತಂದೆ ತಾಯಿಗಳಿಗೋಸ್ಕರ ಅಂತಂದ್ರೆ ನೀನು ಒಂದಿನ ತಂದೆ ಆಗ್ತಿ, ನೀನು ಒಂದಿನ ತಾಯಿ ಆಗ್ತಿ. ನಿನಗೆ ಆಗ್ಬೇಕೋ ಬೇಡ ಶ್ರಾದ್ದ? ಆಗಬೇಕು, ನಿನ್ನ ಅಪ್ಪ ಅಮ್ಮನಿಗೆ ಶ್ರಾದ್ದ ಹಾಕು ಅಂತ ಹೇಳಿದ್ರು. ತಂದೆ ತಾಯಿಗಳಿಗೋಸುಗ ಅಂದ್ರೆ ಶ್ರಾದ್ದ ಮಾಡಿದರೆ ಆ ಶ್ರಾದ್ದದಿಂದ ಪ್ರೀತನಾದ ಭಗವಂತ ಭೂಮಿಯಲ್ಲಿ ಇರುವಷ್ಟು ಕಾಲ ನಮಗೆ ಬೇಕಾದ ವಿತರಣೆಯನ್ನು ಮಾಡ್ತಾ ಇರ್ತಾನೆ ಅಂತ. ಒಂದು ರೀತಿಯಲ್ಲಿ ಶ್ರಾದ್ದ ಮಾಡುವುದು ಅಂತಂದ್ರೆ ಫಿಕ್ಸೆಡ್ ಡಿಪಾಸಿಟ್ ಇಟ್ಟ ಹಾಗೆ ಅಂತ. ಆ ಫಿಕ್ಸೆಡ್ ಡಿಪಾಸಿಟ್ ಇಟ್ಟರೆ ವರ್ಷ ಇಡೀ ಅಪ್ಪ ಅಮ್ಮನಿಗೆ ಅದರಿಂದ ಆಹಾರ ಮುಟ್ತಾ ಇರ್ತದೆ ಅಂತ. ಅಂದ್ರೆ ಅವರಿಗೆ ಆಹಾರ ಮುಟ್ಟಿತು ಅಂತಂದ್ರೆ ಅವರ ಅನುಗ್ರಹದಿಂದ ನಮಗೂ ಹೊಟ್ಟೆ ತುಂಬುತ್ತದೆ, ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ತದೆ. ಅದನ್ನು ಮಾಡಿ. ತಂದೆ ತಾಯಿಗಳಿಗೋಸುಕ ಅಂತ ಅಂದ್ರೆ ತಂದೆಗೋಸ್ಕರ ತಾಯಿಗೋಸ್ಕರ ಮಾಡತಕ್ಕಂತಹ ಕರ್ಮ. ಅಂದ್ರೆ ಬದುಕಿರುವಾಗ ಎಷ್ಟು ಶ್ರದ್ಧೆಯಿಂದ ಅಪ್ಪ ಅಮ್ಮನನ್ನು ನಾವು ಸತ್ಕಾರ ಮಾಡ್ತೇವೆ, ಮುಂದಿನ ಜೀವನದಲ್ಲಿಯೂ ಕೂಡ ಅದೇ ರೀತಿಯಾಗಿ ತಂದೆ ತಾಯಿಗಳಿಗೋಸ್ಕರ, ತಂದೆ ತಾಯಿಗಳ ಪ್ರೀತಿಗೋಸ್ಕರ ಅಂತ. ತಂದೆ ತಾಯಿಗಳಿಗೋಸ್ಕರ ಅಂತಂದ್ರೆ ಮುಖ್ಯ ಉದ್ದೇಶ ಏನು ಗೊತ್ತಾ? ಇದರಲ್ಲಿ ಭಗವಂತ ಪ್ರೀತನಾಗಲಿ. ಉಪನಿಷತ್ತಲ್ಲಿ ಹೇಳ್ತಾರೆ, ಮಾತೃದೇವೋ ಭವ ಪಿತೃದೇವೋ ಭವ. ಚೆನ್ನಾಗಿ ಹೇಳ್ತಾರೆ ನೋಡಿ. ನಮ್ಮಲ್ಲಿ ಸಂಪ್ರದಾಯ ಇತ್ತು, ಬೆಳಿಗ್ಗೆ ಎದ್ದ ತಕ್ಷಣ ನಾವು ದೇವರಿಗೆ ನಮಸ್ಕಾರ ಮಾಡೋದು, ಮನೆಯಲ್ಲಿ ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡೋದು, ಮಗುವನ್ನು ಕರ್ಕೊಂಡು ಬರೋದು, ಅದರ ಹತ್ರನೂ ನಮಸ್ಕಾರ ಮಾಡೋದು, ನಮಗೂ ನಮಸ್ಕಾರ ಮಾಡಿಸಿಕೊಳ್ಳೋದು,
ಇದೆಲ್ಲ ಕ್ರಮ ಇತ್ತು ಅಂದ್ರೆ ಈಗ ಬಿತ್ತು ಅಂತ ಅರ್ಥ. ಯಾಕಂದ್ರೆ ನಮಗೆ ನಾಚಿಗೆ, ಅಲ್ರಿ ನಮ್ಮ ಮಗುವಿಗೆ ಹೇಳಿ ನನಗೆ ನಮಸ್ಕಾರ ಮಾಡು ಅಂತ ನಾನು ಹೆಂಗೆ ಹೇಳಲಿ ಅಂತ ನಾಚಿಗೆ ಆಗುತ್ತೆ ಅಂತ. ಅದು ಏನಾಗುತ್ತೆ ಅಂದ್ರೆ ಮಗು ಬೆಳೆಯಿತು, ಮೀಸೆ ಚಿಗುರಿತು, ಕುರ್ಚಿಯಲ್ಲಿ ಕೂತ್ಕೊಳ್ತದೆ, ಅಪ್ಪ ಅಮ್ಮ ಬರುವಾಗ ಹೇಳೋದಿಲ್ಲ. ನಾವು ಹೇಳ್ತೇವೆ, ರೀ ನಾವು ಚಿಕ್ಕವರಾಗಿದ್ದಾಗ ಹೇಗಿದ್ದೇವೆ ಗೊತ್ತಾ, ಅಪ್ಪ ಅಮ್ಮ ಬಂದರೆ ಅಲ್ಲಿ ಕೈ ಮುಗಿದು ನಿಲ್ತಿದ್ದೆವು. ಈ ಮಕ್ಕಳು ನೋಡಿ, ನಾನೇ ಕೈ ಮುಗಿದು ನಿಲ್ತಾ ಇದ್ದೆ ನಮ್ಮ ಮಗ ಬರುವಾಗ, ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲ ಹಾಕಿ ಕೂತಿರ್ತಾನೆ ಅಂತ. ಯಾರ್ದು ತಪ್ಪು ಅಂತ ಕೇಳ್ತಾರೆ. ನಿಮ್ದೇ ತಪ್ಪು ಅಂತ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಂಸ್ಕಾರ ಕೊಟ್ಟಿದ್ರು. ಬೆಳಿಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡುವ, ಗುರು ಹಿರಿಯರಿಗೆ ಎರಗು, ಚರಣಕ್ಕೆ ಎರಗು ಅಂತ ಸಂಸ್ಕಾರ ಕೊಟ್ಟಿದ್ರು. ಹಾಗಾಗಿ ನಿಮಗೆ ಒಳ್ಳೆಯ ಸಂಸ್ಕಾರ ಇದೆ. ನೀವು ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ, ಹಾಗಾಗಿ ನಿಮ್ಮದೇ ಪ್ರಾರಬ್ಧ ಇದು. ಹಾಗಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಬರ್ತದೆ ಅಂತ. ಈ ಬಿದಿರು ಇರ್ತದೆ, ಅದು ಎದ್ದೋ ಹೋಗ್ತದೆ. ನೀವು ಅದನ್ನು ಬೆಂಡ್ ಮಾಡಿದರೆ, ಹೊರುವ ಪಲ್ಲಕ್ಕಿಗೆ ಕಟ್ಟಿದ್ರೆ ಅದು ಎಷ್ಟು ಚೆನ್ನಾಗಿರ್ತದೆ ನೋಡ್ಲಿಕ್ಕೆ ಅಂತ. ಈಗ ಬಿದಿರು ಇಲ್ಲ, ಈಗ ಕಬ್ಬಿಣದಲ್ಲೇ ಮಾಡೋದು. ಹಿಂದಿನ ಕಾಲದಲ್ಲಿ ಆ ಬಿದಿರಿನಿಂದ ಮಾಡ್ತಿದ್ರು. ಆ ಪಲ್ಲಕ್ಕಿಗೆ ಕೊಂಬು ಮಾಡ್ತಿದ್ರು ಅದರಲ್ಲಿ. ಅದು ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಚೆನ್ನಾಗಿ ಬೇಕಾದರೂ ಬೆಂಡ್ ಮಾಡ್ಬೋದು. ಬಿದಿರಿನ ಕೋಲನ್ನು ಬೆಂಡ್ ಮಾಡಬಹುದು ಅಂತ ಆದ್ರೆ ನಮ್ಮ ಮಕ್ಕಳನ್ನು ಬೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಸಂಸ್ಕಾರ ಕೊಡಿ. 1 ವರ್ಷ 2 ವರ್ಷ ನೀವು ನಿತ್ಯ ಹೇಳಿ, ನೀವು ಮಾಡಿ, ಆವಾಗ ಅವರು ಅದರಲ್ಲಿ ಸಂಸ್ಕೃತರಾಗ್ತಾರೆ, ಸುಸಂಸ್ಕೃತರಾಗ್ತಾರೆ ಅಂತ. ಮಾತೃದೇವೋ ಭವ ಅಂತ ನಮಸ್ಕಾರ ಮಾಡು ನಮಗಲ್ಲ, ಇದು ನೆನಪಿಟ್ಟುಕೊಳ್ಳಿ. ಮಕ್ಕಳಿಗೆ ನಮಸ್ಕಾರ ಮಾಡುವಾಗ ಅಯ್ಯೋ ನಮಗೆ ನಮಸ್ಕಾರ ಮಾಡುವಂತ ಹೇಗೆ ಹೇಳಿ ಅಂತ ಹಾಗೆ ಹೇಳಬೇಡಿ. ನೋಡು, ನಿನಗೆ ಜನ್ಮ ಕೊಟ್ಟದ್ದು ನಾನಲ್ಲ, ನನ್ನ ಒಳಗಿದ್ದ ಭಗವಂತ ಕೊಟ್ಟ ಅಂತ ಹೇಳಿ. ಆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ. ತಂದೆಗೆ ನಮಸ್ಕಾರ ಮಾಡಿಸಿ, ತಂದೆಯ ಒಳಗಿದ್ದ ಭಗವಂತನಿಗೆ ನಮಸ್ಕಾರ ಮಾಡು ಅಂತ ಹೇಳಿ. ಮಾತೃದೇವೋ ಭವ ಅಂತ ಹೇಳಿದರು ಹಿರಿಯವರು. ಅಂದ್ರೆ ತಾಯಿಯೇ ದೇವರು ಅಂತ ಹೇಳಲಿಲ್ಲ, ಮಾತರಿ ದೇವೋ ಯಸ್ಯ ತಾದೃಶವ ಭವ ಅಂತ ಹೇಳಿದರು. ಅಂದ್ರೆ ತಾಯಿಯ ಒಳಗೆ ದೇವರನ್ನು ಕಾಣುವಂತ. ಅಂದ್ರೆ ತಾಯಿಯ ಶಕ್ತಿ ಅಲ್ಲ ಇದು, ತಾಯಿಯ ಒಳಗಿದ್ದ ಭಗವಂತನ ತಾಕತ್ತಿದು ಅಂತ. ಪಿತೃದೇವೋ ಭವ ಅಂತಂದ್ರೆ ತಂದೆಯ ಸಾಮರ್ಥ್ಯ ಅಲ್ಲ, ಜನ್ಮಾದ್ಯಸೇತಃ ಅವನು ಭಗವಂತ. ಹಾಗಾಗಿ ತಂದೆಯ ಒಳಗೆ ಪಿತರಿ ದೇವೋ ಯಸ್ಯ ತಾದೃಶವೋ ಭವ ಅಂತ, ತಂದೆಯ ಒಳಗೆ ದೇವರನ್ನು ಕಾಣುವನಾಗು ಅಂತ ನಮಗೆ ಹಿರಿಯರು ಹೇಳಿಕೊಟ್ಟಿರತಕ್ಕಂತಹ ಕ್ರಮ. ಹಾಗಾಗಿ ಇಲ್ಲಿ ತಂದೆ ತಾಯಿಗಳಿಗೋ ಸುಖ ಅಂತಂದ್ರೆ, ತಂದೆ ತಾಯಿ ಅಂದ್ರೆ ಬರೀ ತಂದೆ ತಾಯಿಗಳಷ್ಟೇ ಅಲ್ಲ, ಮತ್ತೆ ತಂದೆ ತಾಯಿಯ ಒಳಗಿದ್ದ ನಿಜವಾದ ತಂದೆ ತಾಯಿ ಅಂದ್ರೆ ಭಗವಂತ. ಯಾಕೆಂತಂದ್ರೆ ಮಾತಾ ನೃಸಿಂಹ ಪಿತಾ ನೃಸಿಂಹ ಅಂತ ನಾವು ಹೇಳ್ತೇವಲ್ಲ, ಮಾತಾ ರಾಮ ಮತ್ಪಿತಾ ರಾಮಚಂದ್ರ ಅಂತ ಹೇಳಿದ ಹಾಗೆ ಭಗವಂತನೇ ತಾಯಿ, ಭಗವಂತನೇ ತಂದೆ. ಹಾಗಾಗಿ ಇಲ್ಲಿ ತಂದೆ ತಾಯಿಗಳಿಗೋ ಸುಖ ಅಂತಂದ್ರೆ, ತಂದೆ ಅಂದ್ರೆ ನಮ್ಮನ್ನು ಅಲ್ಲಿಂದ ಎಲ್ಲಿಯೋ ಇದ್ದವರನ್ನು ಇಲ್ಲಿಗೆ ತಂದೆ ಅಂತ ನಾವು ಹೇಳೋದು ಈ ತಂದೆಯನ್ನು ಅಲ್ಲ, ಆ ತಂದೆಯ ಒಳಗಿದ್ದ ಭಗವಂತನನ್ನು ನಾವು ತಂದೆ ಅಂತ ನಾವು ಕರೆಯುತ್ತೆ. ತಾಯಿ ಅಂದ್ರೆ ಇಲ್ಲಿ ತಂದವಳು ಇವಳಲ್ಲ, ಇವಳಿಗೇನು ಗೊತ್ತು ಪಾಪ, ಹೊಟ್ಟೆಯಲ್ಲಿ ಬೆಳೆಯಿತು, ಭೂಮಿ ಕೊಟ್ಲು ಅಷ್ಟೇ ಹೊರತು ಅವಳಿಗೆ ಇಟ್ಟವ ತಂದಿಟ್ಟವ ಅದು ಭಗವಂತ, ಅವನು ತಾಯಿ. ಹಾಗಾಗಿ ತಂದೆ ತಾಯಿಗಳಿಗೋ ಸುಖ ಅಂದ್ರೆ ಆ ಭಗವಂತನಿಗೋಸ್ಕರ ಅವನೇ ತಾಯಿ ಅವನೇ ತಂದೆ ಅಂತಹ ಆ ತಂದೆ ತಾಯಿಯ ಅನಿಸಿರತಕ್ಕ ಭಗವಂತನಿಗೋಸ್ಕರವಾಗಿ. ತಂದೆ ತಾಯಿ ಅಂದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯರ ದೃಷ್ಟಿಯಲ್ಲಿ ಮಾತರ್ಮೇ ಮಾತರೀಶ್ವನ್ ಪಿತಃ ಅತುಲ ಗುರು ಭ್ರಾತಃ ಇಷ್ಟ ಆಪ್ತ ಬಂಧು ಹಾಗೆ ಅನುಸಂಧಾನ ಮಾಡಿದರೆ ಮಾತಾ ಅಂದ್ರೆ ಅವರೇ, ತಾಯಿ ಅಂದ್ರು ವಾಯುದೇವರೇ. ಹಾಗಾಗಿ ತಂದೆ ತಾಯಿಗಳಿಗೋಸ್ಕರ ಅಂದ್ರೆ ವಾಯುದೇವರಿಗೋಸ್ಕರ, ವಾಯುದೇವರ ಒಳಗಿದ್ದ ಭಗವಂತನಿಗೋಸ್ಕರ ಈ ಶ್ರಾದ್ದಾದಿ ಕರ್ಮಗಳು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಹಾಗಾಗಿ ಶ್ರಾದ್ದ ಮಾಡುವಾಗ ಅಲ್ಲಿ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿ, ಅದರ ಒಳಗೆ ವಸುರುದ್ರಾದಿತ್ಯರನ್ನು ಚಿಂತನೆ ಮಾಡಿ, ಅದರ ಒಳಗೆ ವಾಯುದೇವರನ್ನು ಚಿಂತನೆ ಮಾಡಿ, ಅದರ ಒಳಗೆ ಭಗವಂತನ ಷಣ್ಣವತಿ ರೂಪಗಳನ್ನು ಲಕ್ಷ್ಮೀ ಸಹಿತವಾಗಿ ಚಿಂತನೆ ಮಾಡಿ ಅವರ ಪ್ರೀತಿಗೋಸ್ಕರ ಅನ್ನುವ ಎಚ್ಚರ ನಮಗಿದ್ರೆ ಶ್ರಾದ್ದ ಅದು ಸಾರ್ಥಕ. ತಂದೆ ತಾಯಿಗಳಿಗೋ ಸುಖ. ಅದರ ಮುಂದೆ ಹೇಳ್ತಾರೆ, ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ. ಇದು ಮುಖ್ಯ. ನಿಂದ್ಯ ಕರ್ಮಗಳ ತೊರೆದು ಶ್ರಾದ್ದ ಮಾಡುವಾಗ ಇದು ಮುಖ್ಯ ರೀ. ನಾನು ಪಿಂಡ ಪ್ರದಾನ ಮಾಡ್ತಲೇ ಇದ್ದೇನ್ರಿ, ಏನು ಇಲ್ಲ, ಡೆವಲಪ್ಮೆಂಟೇ ಇಲ್ಲ, ವೃದ್ಧಿಯೇ ಇಲ್ಲ, ಇದ್ದ ಹಾಗೆ ಇದ್ದೇನೆ ಅಂತ. ಹೌದಾ? ಶ್ರದ್ಧೆ ಎಲ್ಲ ಮಾಡಿದ್ಯಾ? ಮಾಡಿದ್ದೆ. ಶ್ರದ್ಧೆ ಇತ್ತಾ? ಇಲ್ಲೇ ಇಲ್ಲ ಅಂತ ಹೇಳಿದ. ಇಲ್ರಿ ಈ ಮಾತು ಹೇಳ್ತಾನ, ಎಷ್ಟು ಮಾಡ್ತಿದ್ದೆ ಅಂತ ಹೇಳ್ತಿದ್ನಾ? ನಂಬಿಕೆನೇ ಇಲ್ಲ, ಅದರಲ್ಲಿ ಪ್ರಮುಖವಾದ ಅಂಶನೇ ಇಲ್ಲ.
ಅದೆಲ್ಲ ಬೇಕಾಗಿರ್ತಕ್ಕಂಥ ಒಳಗಿನ ಮಾನಸ ಸಿದ್ಧತೆ. ಹೇಗೆಂದ್ರೆ ಆ ಇಳಿದ ಬರೀಸಿನಲ್ಲಿ ತಂದೆ ತಾಯಿಗಳನ್ನು ಆವಾಹನೆ ಮಾಡಿ ಅದರಲ್ಲಿ ಎಲ್ಲ ದೇವತೆಗಳನ್ನು ಅನುಸಂಧಾನ ಮಾಡಿ ಕೊನೆಗೆ ವಾಯುದೇವರ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಇಷ್ಟೆಲ್ಲ ಮಾಡಬೇಕು. ಅಂದರೆ ಮುಂದೆ ಹೇಳ್ತಾರೆ ಅದರಲ್ಲಿ ಗಡಿಬಿಡಿಯಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಇದೆಲ್ಲ ಬೇಕಾದ ನಿಂದ್ಯ ಕರ್ಮವ ತೊರೆದು ನಿಂದ್ಯವಾದದ್ದನ್ನೆಲ್ಲ ಬಿಡಬೇಕಾದ್ದು. ನಿಂದ್ಯವಾದ್ದು ಅಂತಂದರೆ ಶಾಸ್ತ್ರದಲ್ಲಿ ಹೀಗಿರಬೇಕು ಹೀಗಿರಬಾರದು ಅಂತ ಹೇಳ್ತಾರೆ, ಎರಡೂ ಹೇಳ್ತಾರೆ. ಹೀಗಿರಬೇಡ ಅಂತ ಏನು ಹೇಳಿರ್ತಾರೆ ನಿಂದ್ಯ ಕರ್ಮ, ಅದನ್ನು ಬಿಟ್ಟು ಬಿಡಬೇಕು ಅಂತ. ನಿಂದ್ಯವಾದ್ದನ್ನು ಅಂದರೆ ಏಕಾದಶಿ ತಿನ್ನಬಾರದು, ಇದು ಪ್ರಮುಖವಾದದ್ದು. ಅಧಿಕಾರ ಇದೆ ಅವನಿಗೆ ಸಂಧ್ಯಾ ವಂದನೆ ಬಿಡಬಾರದು, ಬಿಟ್ಟ ಅಲ್ವಾ ನಿಂದ್ಯ ಕರ್ಮ, ಅದು ಶಾಸ್ತ್ರದಲ್ಲಿ ನಿಷಿದ್ಧವಾದ್ದು. ಯಾವುದು ತಿನ್ನಬಾರದು, ಯಾವುದು ಮಾಡಬಾರದು, ಮನೆಗೆ ಯಾವುದು ತರಬಾರದು, ಅದು ಯಾವುದೂ ತರಬಾರದು. ನಿಂದ್ಯ ಕರ್ಮಗಳ ತೊರೆದು. ಒಬ್ಬರು ಶ್ರಾದ್ದದ ದಿವಸ ಬಂದವರಿಗೆಲ್ಲ ಬೀಡಿ ಸಿಗರೇಟ್ ದಾನ ಮಾಡಿದರು. ತಮಾಷೆಯಲ್ಲಿ ನಿಜ ನಡೆದ ಫ್ಯಾಕ್ಟ್ ಇದು. ಕೇಳಿದ್ರು ಏನಿದು ಅಂತ. ನನ್ನ ಅಪ್ಪನಿಗೆ ಸಿಗರೇಟ್ ಅಂದ್ರೆ ತುಂಬಾ ಇಷ್ಟವೇ ಅಂತ. ಆಗ ಅಪ್ಪನಿಗೆ ಪ್ರೀತಿಯ ತಂದೆ ತಾಯಿಗಳಿಗೋಸ್ಕರ ಅಂತ ಹಂಚಿದ. ತಲೆಗೆ ಬಡಿದ್ರು ಅವನಿನ ಕರ್ಮ ಅಂತ ಹೇಳಿದರು. ಯಾಕಂದ್ರೆ ಅದು ಶಾಸ್ತ್ರ, ನಿನ್ನ ಅಪ್ಪನಿಗೆ ಇಷ್ಟವಾದದ್ದಲ್ಲ, ಇದು ಶ್ರಾದ್ದ. ಇದು ಅಂದ್ರೆ ಅಪ್ಪನಿಗೆ ಕೊಡೋದಲ್ಲ, ಅವನ ಒಳಗಿದ್ದ ದೇವತೆಗಳ ಒಳಗೆ ನಿಂತ ಭಗವಂತನಿಗೆ ಸಮರ್ಪಣೆ ಮಾಡೋದು. ಆವಾಗ ಯಾವುದು ವಿಹಿತ ಅದನ್ನು ಮಾಡಬೇಕಷ್ಟೇ ಹೊರತು ಯಾವುದು ನಿಂದ್ಯ ಅದನ್ನು ನಿನ್ನ ಅಪ್ಪನಿಗೆ ಇಷ್ಟ ಆದ್ರೆ ಇದನ್ನು ಮಾಡುವುದಲ್ಲ. ಇಲ್ಲಿ ನಿನ್ನ ಅಪ್ಪನಿಗೆ ಇಷ್ಟ ಆದ್ದನ್ನು ಅಪ್ಪ ಮಾಡಿದ್ದೇ ತಪ್ಪು, ನೀನು ಮಾಡುವುದು ಇನ್ನೊಂದು ತಪ್ಪು. ನಿಂದ್ಯ ಕರ್ಮಗಳ ತೊರೆದು. ಯಾವುದು ಶಾಸ್ತ್ರದಲ್ಲಿ ನಿಷಿದ್ಧ ಅಂತ ಹೇಳ್ತಾರೆ ಅದನ್ನು ಮಾಡಲಿಕ್ಕೆ ಹೋಗಬೇಡ, ಅದು ಅಪರಾಧಗಳಲ್ಲಿ ಪರಿಗಣನೀಯವಾಗ್ತದೆ. ದೋಷಗಳು. ನಿಂದ್ಯ ಅಂದರೆ ಅದನ್ನು ಅನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ದರ್ಬೆ ಹೇಗೆ ತರಬೇಕು, ಎಳ್ಳು ಹೇಗೆ ಸಂಗ್ರಹ ಮಾಡಬೇಕು, ಅದಕ್ಕೆಲ್ಲ ಇದೆ. ಅದನ್ನು ನಿಂದ್ಯವಾದ್ದನ್ನು ತರಬೇಡ. ಪುರೋಹಿತರು ಹೇಳಿದರು ದರ್ಬೆ ತರಬೇಕು ಅಂತ. ಮಠಕ್ಕೆ ಮೆಲ್ಲ ಹೋದ, ಕದ್ದು ತಂದ. ಕೇಳಿದರಬಾರದ, ಕೇಳಲಿಕ್ಕೆ ಆಗುದಿಲ್ಲ ಅವನಿಗೆ. ಅಲ್ಲಿ ಇಟ್ಟಿದ್ರು, ಹಿಡ್ಕೊಂಡು ಬಂದ. ಇದು ನಿಂದ್ಯ, ಕಳ್ಳತನದಿಂದ ತಂದ ವಸ್ತುಗಳು. ಹೀಗೆ ಕಳ್ಳತನ ಮಾಡಿ ಚೋರತ್ವದಿಂದ ತಂದಿರತಕ್ಕಂತಹ ವಸ್ತುಗಳು ಇದೆಲ್ಲ ನಿಂದ್ಯವಾಗಿರ್ತಕ್ಕಂತಹದ್ದು. ವೇದಗಳ ನಿಂದೆ, ಸ್ಮೃತಿ ಗ್ರಂಥಗಳ ನಿಂದೆ, ಜ್ಞಾನಿಗಳ ನಿಂದೆ, ಗುರುಗಳ ನಿಂದೆ, ಇದೆಲ್ಲ ನಿಂದ್ಯವಾದ ಕರ್ಮಗಳು. ಇದನ್ನೆಲ್ಲ ತೊರೆದು ನಿಂದ್ಯ ಕರ್ಮಗಳ ತೊರೆದು. ಹಿಂದಿನ ದಿವಸ ಉಪವಾಸ ಕೊಡಬೇಕು ಅಂತಿದೆ, ಎಷ್ಟು ಸಾಧ್ಯ ಅಷ್ಟು. ಕೊನೆಗೆ ಅನ್ನವನ್ನಾದರೂ ಒಂದು ಹೊತ್ತು ಬಿಡಬೇಕು ಅಂತಿದೆ. ಇಂಥಲ್ಲೆಲ್ಲ ತೊರೆಯಬೇಕಾಗಿರತಕ್ಕಂಥದ್ದು ನಿಂದ್ಯ ಕರ್ಮಗಳ ತೊರೆದು. ಹಿಂದಿನ ದಿವಸ ಕೆಟ್ಟ ಮಾತು ಆಡಬಾರದು ಅಂತಿದೆ. ಏನಿದ್ರೂ ಒಳ್ಳೆಯ ಚಿಂತನೆಗಳು. ಯಾಕಂತಂದ್ರೆ ಶ್ರಾದ್ದದ ಹೊತ್ತಿಗೆ ನಾವು ಮನಸ್ಸು ತಯಾರು ಮಾಡ್ತೇನೆ ಅಂದರೆ ಅದು ಮನಸ್ಸು ಅಷ್ಟು ಬೇಗ ಪ್ರಿಪೇರ್ ಆಗೋಲ್ಲ. ಅದು ಅಲ್ಲಿಂದ ಇಲ್ಲಿ ಬರಬೇಕಾದ್ರೂ ಸ್ವಲ್ಪ ನಿಧಾನ, ಸ್ಲೋ ಅದು. ಹಾಗಾಗಿ ಅದಕ್ಕೆ ಹಿಂದಿನಿಂದ ತಯಾರು. ಅಂದರೆ ಹಿಂದಿನ ದಿವಸನೇ ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ಶಾಸ್ತ್ರದ ಬಗ್ಗೆ, ದೇವರ ಬಗ್ಗೆ ಚಿಂತನೆ ಮಾಡ್ತಾನೇ ಇರಬೇಕಂತೆ. ಆ ಹಿಂದಿನ ದಿವಸ ಬೇಡವಾದ ಮಾತೇ ಆಡಬಾರದಂತೆ, ಇನ್ನೊಬ್ಬರನ್ನು ಮುಟ್ಟಬಾರದಂತೆ. ಇನ್ನೊಬ್ಬರನ್ನು ಮುಟ್ಟಬಾರದು ಅಂದರೆ ಯಾರನ್ನೂ ಮುಟ್ಟಬಾರದು ಅಂತ. ನಮ್ಮಲ್ಲಿ ಮಡಿ ಅಂದರೆ ಹಾಗೆ. ಕೆಲವರು ನಾನು ಮುಟ್ಟಬಾರ್ದ, ನೀವೆಲ್ಲ ಯಾರೂ ಮುಟ್ಟಬಾರದು ಅಂತ. ಒಬ್ಬರು ಒಬ್ಬರನ್ನು ಮುಟ್ಟಬಾರದು. ಯಾಕೆಂದ್ರೆ ಒಬ್ಬರ ಬೆವರು ಇನ್ನೊಬ್ಬರಿಗೆ ಸೇರಿದ್ರೆ ಅದು ರೋಗ ಅಂತ ಅಲ್ವಾ. ಹಾಗೆ ಮಡಿಯಲ್ಲಿಯೂ ಅದೇ ಕಾನ್ಸೆಪ್ಟ್ ಇದೆ. ಹಾಗಾಗಿ ಯಾರು ನಿಷಿದ್ಧ ಅವರ ಜೊತೆಗೆ ಸಂಪರ್ಕ, ಅವರ ಜೊತೆಗೆ ಮಾತಾಡುವುದು, ಅದೆಲ್ಲ ನಿಂದ್ಯ ಕರ್ಮಗಳ ತೊರೆದು. ವರ್ಷ ಇಡೀ ನಿಂದ್ಯ ಕರ್ಮಗಳ ತೊರೆದು ವಿಶೇಷವಾಗಿ ಹಿಂದಿನ ದಿವಸ ಯಾವುದು ನಿಂದ್ಯ ಕರ್ಮ ಅದನ್ನೆಲ್ಲ ನಾವು ಬಿಡಬೇಕಾದ್ದು ಅಂತ. ಯಾರೊಬ್ಬರು ಹೇಳಿದ್ರು, ಅಲ್ಲ ನಿಂದ್ಯ ಕರ್ಮ ಯಾಕೆ ಬಿಡ್ಬೇಕ್ರಿ, ನಾವು ಶ್ರಾದ್ದ ಮಾಡಿದ್ರೆ ಸರಿ ಅಲ್ಲ, ನಿಮ್ಗೆ ಅದಕ್ಕೆ ಪ್ರಸಂಗ ನಿಮಗೆ ಯಾಕೆ, ಅದು ಮಾಡಬೇಡಿ, ಅದು ಮಾಡಬೇಡಿ, ಅದು ಬಿಡಿ, ಅದೆಲ್ಲ ಬೇಡ. ಶ್ರಾದ್ದದ ಹೊತ್ತಿಗೆ ನಾವು ಪರ್ಫೆಕ್ಟ್ ಆಗಿ ಇರ್ತೇವೆ, ನಾವು ಶ್ರಾದ್ದ ಮಾಡ್ತೇವೆ ಸಾಕು ಅಂತ. ಅದಕ್ಕೆ ಯಾರೊಬ್ಬರು ಹೇಳಿದರು, ಎಲ್ಲ ಒಳ್ಳೆಯ ಅವನು ಹಾಲಿನ ಪಾಯಸ ಮಾಡಿದ್ದಾನೆ, ಎಲ್ಲ ಒಳ್ಳೆಯ ದ್ರವ್ಯಗಳನ್ನೆಲ್ಲ ಸೇರಿಸಿದ್ದಾನೆ, ಅದಕ್ಕೆಲ್ಲ ಗೋಧಿ, ಸಕ್ಕರೆ, ಅದಕ್ಕೆ ತುಪ್ಪ ಎಲ್ಲ ಹಾಕಿದ್ದಾನೆ, ಎಲ್ಲ ಒಳ್ಳೊಳ್ಳೆ ಪದಾರ್ಥಗಳನ್ನೇ ಹಾಕಿದ್ದ, ಎಲ್ಲ ಪರ್ಫೆಕ್ಟ್. ಆದರೆ ಅದಕ್ಕೊಂಚೂರು ಬೇಡವಾದ ಸೆಗಣಿ ಒಂದಿಷ್ಟು ಹಾಕಿದ್ದ. ಅದಕ್ಕೆ ತಿಂತೀರಾ ನೀವು? ಒಂದು ನಿಂದೆ ಆದ್ರೂ ಏನ್ರಿ, ಉಳಿದದ್ದೆಲ್ಲ ಪರ್ಫೆಕ್ಟ್, ತಿನ್ನಿ ಹಾಗಾದ್ರೆ, ಕುಡೀರಿ. ಅದೆಲ್ಲ ತಿನ್ಲಿಕ್ಕಾಗುತ್ತೆ. ಒಂದು ಅದಕ್ಕೆ ಏನೋ ಹಲ್ಲಿ ಬಿತ್ತು, ದೊಡ್ಡ ಪಾತ್ರೆ, ಗೊತ್ತಾದ್ರೆ ಅಲ್ಲ, ಅದು ಬೀಳ್ಬೇಕು ಅಂತಿಲ್ಲ, ಯಾರೋ ಹೇಳಿದ್ರು ಅಂದ್ರೂ ನೀವು ಬಿಟ್ಬಿಡ್ತೀರಾ ಇಲ್ಲ?
ನಿಂದ್ಯವಾದ ವಸ್ತು ಒಂದು ಚೂರಿದ್ರೂ ಸಾಕು, ಅದನ್ನು ನಾವು ಮುಟ್ಟುವುದಿಲ್ಲ. ವಿಹಿತವಾದ್ದು ಎಲ್ಲ ಹೇಗೆ ಬೇಕೋ, ಕೊನೆಯ ಪಕ್ಷ ನಿಂದ್ಯ ಅಂತೂ ಅದರಲ್ಲಿ ಇರಬಾರ್ದು. ಯಾವುದು ನಿಷಿದ್ಧ ಅದು ಸ್ವಲ್ಪ ಬೆರೆಸಿದರೂ ಕೂಡ ಹೇಗೆ ಒಳ್ಳೆಯ ಪದಾರ್ಥವನ್ನು ಅದು ಹಾಳು ಮಾಡ್ತದೆ, ಅದನ್ನು ತೆಗೆದು ನಾವು ಬಿಸಾಡ್ತೇವೆ, ಅದೇ ರೀತಿ ಅದು ಗೊಜ್ಜು ಎಷ್ಟೇ ಚೆನ್ನಾಗಿರಲಿ, ಅದಕ್ಕೆ ಸೊಳ್ಳೆ ಬಿತ್ತು ಅಂತ ಆದರೆ, ಇಲಿ ಬಿತ್ತು ಅಂತ, ಜಿರಳೆ ಬಿತ್ತು ಅಂತಂದರೆ ದೊಡ್ಡ ಪೇಪರಲ್ಲಿ ಸುದ್ದಿ ಆಗಿಬಿಡ್ತದೆ. ಅದು ತೆಗೆದು ಬಿಸಾಡ್ತಾರೆ ನಿಷಿದ್ಧ ಅಂತ. ತಿನ್ನುವ ವಸ್ತುವಿನಲ್ಲಿ ಹೀಗಿದೆ ಅಂತಂದರೆ ಶ್ರಾದ್ದ ಎಷ್ಟು ಮುಖ್ಯವಾದ ಅಂಶ, ಅದರಲ್ಲಿ ನಿಂದ್ಯವಾದ ಅಂಶ ಶ್ರಾದ್ದದಲ್ಲಿ, ಶ್ರದ್ಧಾಮಯವಾದ ಕಾರ್ಯಕ್ರಮದಲ್ಲಿ ನಿಂದ್ಯವಾದ್ದು ಸೇರಿದರೆ ಅದು ತ್ಯಾಜ್ಯವಾಗ್ತದೆ. ಅದರಿಂದ ನಿಂದ್ಯಗಳನ್ನು ತೊರೆದು, ಯಾವುದು ನಿಂದ್ಯ ಅದನ್ನು ಬಿಟ್ಟೇ ಬಿಡಬೇಕಾದ್ದು, ಯಾವುದು ಮಾಡಬೇಡ ಅಂತ ಹೇಳ್ತಾರೆ ಅದನ್ನು ಮಾಡಬೇಡ. ನಿಂದ್ಯ ಕರ್ಮಗಳ ತೊರೆದು. ನಮ್ದು ಎಲ್ಲಿ ಅಂದ್ರೆ ಬೇರೆ ನಿಂದ್ಯ ಕರ್ಮ ಬಿಟ್ಬಿಡಿ, ಅಪ್ಪಮ್ಮನೇ ಬೈಯೋರು ಇರ್ತಾರೆ. ನನ್ನ ಅಪ್ಪಮ್ಮ ಏನು ನೋಡಿಕೊಳ್ಳಿಲ್ಲ, ಆದರೂ ನಾನು ಮಾಡ್ತೇನೆ ಪಿಂಡ ಪ್ರದಾನ ಅಂತ ಅಪ್ಪಮ್ಮನಿಗೆ ನಿಂದೆ ಮಾಡ್ತಾರೆ. ಏನು ಮಾಡ್ಬೇಕು ಹೇಳಂತವ್ರು. ನಿಂದ್ಯ ಕರ್ಮಗಳ ತೊರೆದು, ಯಾರನ್ನೂ ನಿಂದೆ ಮಾಡಬೇಡಿ, ಹಿರಿಯರನ್ನು ನಿಂದೆ ಮಾಡಲಿಕ್ಕೆ ಹೋಗಬೇಡಿ, ಅದೆಲ್ಲ ಅಪರಾಧದಲ್ಲಿ ಕೌಂಟ್ ಆಗುತ್ತೆ ಅಂತ. ನೀವು ಮಾಡುವ ಪುಣ್ಯ ಏನಿದೆ ಅದಕ್ಕಿಂತ ಜಾಸ್ತಿ ನೀವು ಹೇಳುವ ಶಬ್ದಗಳೇ ಅಪರಾಧ ಸಾಲಿನಲ್ಲಿ ನಿಂತು ಬಿಡ್ತದೆ. ನಿಂದ್ಯ ಕರ್ಮಗಳ ತೊರೆದು, ಯಾವುದು ನಿಂದ್ಯ ಅದನ್ನು ನೀವು ಬಿಟ್ಬಿಡಿ ಅಂತ. ಅದರ ಮುಂದೆ ನಿಂದ್ಯ ಕರ್ಮಗಳ ತೊರೆದು ವಿಹಿತಗಳೊಂದು ಮೀರದೆ ಅಂತ. ವಿಹಿತ ಕರ್ಮಗಳು ಎರಡು, ಇದು ಮಾಡಬೇಡ ಅಂತ ಹೇಳ್ತಾರೆ, ಇದನ್ನು ಮಾಡು ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಎರಡನ್ನೂ ಪಟ್ಟಿ ಮಾಡಿ ಹೇಳಿದ್ದಾರೆ. ವಿಹಿತ ಕರ್ಮಗಳ ಒಂದು ಬಿಡದೆ, ನಿಂದ್ಯ ಕರ್ಮಗಳನ್ನು ಎಲ್ಲ ಬಿಡಬೇಕು, ವಿಹಿತ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡಬೇಕು. ಯಾವುದು ಶಾಸ್ತ್ರದಲ್ಲಿ ವಿಹಿತ ಅಂತಹ ಕರ್ಮಗಳನ್ನು ಅದನ್ನು ಶ್ರದ್ಧೆಯಿಂದ ಮಾಡಿ, ಯಾವುದನ್ನು ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥದ್ದು ಸಂಧ್ಯಾವಂದನಾದಿಗಳು. ಸಂಧ್ಯಾಕಾಲದಲ್ಲಿ ಮಾಡಲೇಬೇಕಾದ, ಒತ್ತು ಕೊಟ್ಟು ಹೇಳುವುದು. ಕುರಿಯಾದನ್ಯತ್ ನವಾ ಕುರಿಯಾತ್ ಮೈತ್ರ ಬ್ರಾಹ್ಮಣ ಉಚ್ಚತೆ ಅಂತ ಆಚಾರ್ಯರು ಘೋಷಣೆ ಮಾಡಿದ್ದಾರೆ. ಎಲ್ಲ ಮಾಡಬೇಕಾದ್ದು, ಆದರೆ ಮಿತ್ರ ದೇವತಾಕವಾದ, ಮಿತ್ರ ಋಷಿ ದೃಷ್ಟವಾದ, ವಿಶ್ವಾಮಿತ್ರ ದೃಷ್ಟವಾದ ಆ ಗಾಯತ್ರಿ ಮಂತ್ರ ಬಿಡಬೇಡ. ಕುರಿಯಾತ್ ಅನ್ಯತ್ ನವಾ ಕುರಿಯಾತ್ ಮೈತ್ರ ಬ್ರಾಹ್ಮಣ ಉಚ್ಚತೆ. ಸ್ನಾನ ಹೇಗೆ ಮಾಡಬೇಕು ಅದನ್ನೆಲ್ಲ ವಿಧಿಬದ್ಧವಾಗಿ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ. ನಾವು ಯಾವ ಆಹಾರ ಸ್ವೀಕಾರ ಮಾಡಬೇಕು, ಹೇಗೆ ಸ್ವೀಕಾರ ಮಾಡಬೇಕು ಅದನ್ನೆಲ್ಲ ಪಟ್ಟಿ ಮಾಡಿ ಹೇಳಿದ್ದಾರೆ. ಯಾವುದು ವಿಹಿತ, ಎಷ್ಟು ವಿಹಿತ ಅಂತಂದರೆ ವೇದಗಳ ಅಧ್ಯಯನ ಮಾಡಬೇಕು ಅಂತ. ವೇದಾಧ್ಯಾಯದಿಂದ ಅವನು ಬ್ರಾಹ್ಮಣನಾಗ್ತಾನೆ, ಬ್ರಹ್ಮಜ್ಞಾನದಿಂದ ಬ್ರಾಹ್ಮಣನಾಗುತ್ತೆ. ವೇದಾಧ್ಯಯನ ಮಾಡಬೇಕಾದ್ದು ವಿಹಿತದಲ್ಲಿ ಸೇರಿತು. ವೇದಾಧ್ಯಯನ ನಾವೆಷ್ಟು ಮಾಡಿದ್ದೇವೆ? ನಾವು ಬ್ರಾಹ್ಮಣರು ಅಂತ ಹೇಳ್ತೇವೆ, ವೇದಾಧ್ಯಯನ ಮಾಡಿದ್ದೇವಾ? ನಿಜವಾಗಿ ಹೇಳಬೇಕು ಅಂತಂದ್ರೆ ವೇದ ಯಾರಾದರೂ ಓದಿದ್ರೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಿದೆ, ನೀವು ಓದಬೇಡಿ. ನೀವು ಓದ್ತೀರಾ ಅಂದರೆ ನಾವು ಓದೋದಿಲ್ಲ, ನಾನು ಓದುವುದಿಲ್ಲ, ನೀವು ಓದಬೇಡಿ. ಒಟ್ಟಿಗೆ ವೇದ ನಿರ್ಮೂಲನೆ ಮಾಡಿದ ಹಾಗಾಗುವುದಿಲ್ವಾ? ವೇದ ನಮ್ಮ ಆಸ್ತಿ, ಹಾಗಾಗಿ ನಮ್ಮ ಆಸ್ತಿ ಅಂತ ಹೇಳುವ ರೈಟ್ ಯಾವಾಗ ಬರುತ್ತೆ? ನಾವು ಓದಿದರೆ. ನಾವು ಓದಲೇ ಇಲ್ಲ ಅಂದರೆ ಬ್ರಾಹ್ಮಣರು ಹೇಗಾಗ್ತೇವೆ? ಇನ್ನೊಬ್ಬರು ಓದಬೇಡಿ ಅಂತ ಹೇಳಲಿಕ್ಕೆ ನಮಗೆಲ್ಲಿ ಅರ್ಹತೆ? ಹಾಗಾಗಿ ವೇದಾಧ್ಯಯನ ಅನ್ನೋದು ಪ್ರಮುಖವಾದ ಅಂಶ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಅದನ್ನು ಆಚಾರ್ಯ ಒತ್ತು ಕೊಟ್ಟು ಹೇಳ್ತಾರೆ. ಎಲ್ಲ ವೇದಗಳನ್ನು, ವೇದಾಂತಗಳನ್ನು ಅಧ್ಯಯನ ಮಾಡಿ ಆಮೇಲೆ ಭಗವಂತನ ಜಿಜ್ಞಾಸೆಗೆ ಅವಕಾಶ ಅಂತ. ಅಂದರೆ ಎಲ್ಲ ವೇದಗಳ ಅಧ್ಯಯನ ಅದು ಅನಿವಾರ್ಯವಾದ್ದು, ಮಾಡಲೇಬೇಕಾಗಿರತಕ್ಕಂಥದ್ದು ಅಂತ ಅದರೊಟ್ಟಿಗೆ ಹೇಳ್ತಾರೆ. ಇದು ವಿಹಿತ. ಪವಮಾನ ಮಂಡಲ ಅದು ಓದ್ಬೋದು, ಇಷ್ಟಾದರೂ ನಾವು ಓದಬೇಕಾದ್ದು, ಅದನ್ನು ಅಧ್ಯಯನ ಮಾಡಬೇಕಾದ್ದು ಅಂತ. ವಿಹಿತ ಕರ್ಮಗಳಲ್ಲಿ ಒಂದು ಮೀರದೆ, ಯಾವುದು ಮಾಡು ಅಂತ ಹೇಳ್ತಾರೆ ಅದ್ರ ಯಾವುದನ್ನು ಕೂಡ ಮೀರಬೇಡ, ಅದನ್ನು ಅನುಷ್ಠಾನ ಮಾಡು ಅಂತ. ವಿಹಿತ ಕರ್ಮಗಳಲ್ಲಿ ಒಂದನ್ನು ವಿಹಿತ ಕರ್ಮಗಳಲ್ಲಿ ಒಂದನ್ನು ಮೀರದೆ, ಒಂದಂದ್ರೆ ಒಂದನ್ನು ಮೀರದೆ ಅಂತಲ್ಲ, ಎಲ್ಲ ಮೀರ್ಬೋದು, ಒಂದು ಮೀರಬೇಡ ಅಂತ. ಒಂದನ್ನೂ ಮೀರದೆ ಎಲ್ಲವನ್ನು, ಯಾವುದು ವಿಹಿತ ಅದನ್ನು ನಾವು ಅನುಷ್ಠಾನ ಮಾಡಲೇಬೇಕಾಗಿರತಕ್ಕಂಥದ್ದು ಅಂತ. ಈ ಶ್ರಾದ್ದದಲ್ಲಿ ದೌಹಿತ್ರ, ಕುತಪಃ, ತಿಲಾಹ ಅಂತ ಹೇಳ್ತಾರೆ. ದೌಹಿತ್ರ ಬರಬೇಕು, ಕುಶಗಳು ಬೇಕು, ತಿಲಗಳು ಬೇಕು, ಇದು ಬೇಕೇ ಬೇಕಾಗಿರತಕ್ಕಂಥದ್ದು.
ಅದು ಪ್ರತ್ಯಾಮ್ನಾಯ, ಅದರ ಪ್ರತಿನಿಧಿ ಯಾವುದೋ ಇಡ್ತೇವೆ, ಅದೆಲ್ಲ ಆಗುವುದಿಲ್ಲ. ಅದು ಯಾವುದು ಬೇಕು ಅಂತ ಹೇಳ್ತಾರೆ ಅದನ್ನೆಲ್ಲ ತರಿಸಿ ಅದನ್ನು ಮಾಡಬೇಕಾದ್ದು ಅಂತ. ವಿಹಿತ ಕರ್ಮಗಳಲ್ಲಿ ಒಂದು ಮೀರದೆ ಸಾಂಗ ಕರ್ಮಗಳ ಆಚರಿಸುವವರು. ಸಾಂಗ ಕರ್ಮ ಅಂತ ಹೇಳ್ತಾರೆ, ಅದು ಅಂಗ ಸಹಿತವಾಗಿ ಕರ್ಮವನ್ನು ಆಚರಣೆ ಮಾಡಬೇಕು. ರಂಗವಲ್ಲಿ ಬರೆಯುವುದರಿಂದ ಆರಂಭ ಮಾಡಿ ದರ್ಬೆಯ ಮುಷ್ಟಿಗಳನ್ನು, ದರ್ಬೆಯ ಕುರ್ಚಗಳನ್ನು ಅದನ್ನೆಲ್ಲ ಹೇಳಿ ಆ ಹವಿಸ್ಸು ಹೇಗೆ ಮಾಡಬೇಕು, ಅದನ್ನು ಯಾರು ಬೇಯಿಸಬೇಕು, ಹೇಗೆ ಬೇಯಿಸಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು, ಅದೆಲ್ಲ ಸಾಂಗ ಕರ್ಮಗಳ. ಅದರ ಮೇಲೆ ಆಸನ, ಆವಾಹನೆ, ಅರ್ಘ್ಯ, ಪಾದ್ಯ, ನಮಸ್ಕಾರ, ಅಕ್ಷತ, ಅದೆಲ್ಲ ಏನು ಅದಕ್ಕೆ ಅಂಗಗಳು ಹೇಳ್ತಾರೆ. ಸಾಂಗ ಕರ್ಮಗಳ ಆಚರಿಸುತ್ತಾ ಅದಕ್ಕೆ ಬ್ರಾಹ್ಮಣ ಬೇಕು. ಬ್ರಾಹ್ಮಣನ್ನು ಕೂಡಿಸಿ ವಿಪ್ರಹಸ್ತೆ ಪಾಣಿಭೋಮಂಕರಿಸಿ ಅದೆಲ್ಲ ಏನು ಹೇಳ್ತಾರೆ ಅದನ್ನೆಲ್ಲ ಸಾಂಗ ಕರ್ಮಗಳ ಆಚರಿಸಿ. ಶ್ರಾದ್ದ ಮಾಡಿ ಅಂತ ಹೇಳೋದು ಸುಲಭ, ಆದರೆ ಮಾಡುವುದು ಬಹಳ ಕಷ್ಟ. ನಮಗೆ ಒಂದು ಶ್ರಾದ್ದ ಆಗಿ ಬಿಡ್ತದೆ. ಯಾಕೆಂತಂದ್ರೆ ಅದಕ್ಕೆ ಬ್ರಾಹ್ಮಣರನ್ನು ಬೇಕು, ಆರಿಸಬೇಕು. ಒಳ್ಳೆಯ ಬ್ರಾಹ್ಮಣರು ಸಿಗಬೇಕು. ಶ್ರೋತ್ರಿಯ ಬ್ರಾಹ್ಮಣರು ಎಲ್ಲಿ ಸಿಗಬೇಕು? ಯಜಮಾನನೇ ಸರಿ ಇಲ್ಲ, ಬ್ರಾಹ್ಮಣರು ಎಲ್ಲಿ ಸರಿಯಾಗಿ ಸಿಗ್ತಾರೆ? ಯಾವುದೂ ಸರಿಯಾಗಿ ಇದನ್ನೆಲ್ಲ ಸಂಪಾದನೆ ಮಾಡು. ಯಾರೋ ಒಬ್ಬರು ಹೇಳಿದರು, ದೇವರ ಪೂಜೆ ದಿನನಿತ್ಯ ರೀ, ಹಾಗೆ ಶ್ರಾದ್ದ ದಿನನಿತ್ಯ ಮಾಡಬಾರದು ಅಂತ. ವರ್ಷಕ್ಕೆ ಒಂದು ದಿನ ಮಾಡಿದ್ರೂ ನಾವು ಸತ್ತು ಹೋಗ್ತೇವೆ, ದಿನ ಮಾಡಿದ್ರೆ ಏಳಲಿಕ್ಕೆ ಇಲ್ಲ ಅಂತ ಆಗಿಬಿಡ್ತೇವೆ. ಒಂದು ವರ್ಷ ಮಾಡಿದೀನಿ ಅಂದ್ರೆ ಅದಕ್ಕೆ ತಯಾರಿ, ಪ್ರಿಪರೇಷನ್. ಅಂದ್ರೆ ಒಂದು ಶ್ರಾದ್ದ ಮಾಡಲಿಕ್ಕೆ 1 ವರ್ಷದ ಗ್ಯಾಪ್ ನಿಮಗೆ ಕೊಟ್ಟರು. ಅಂದ್ರೆ ಅಷ್ಟರಲ್ಲಿ ಬೇಕಾದ ಮಾನಸ ಸಿದ್ಧತೆಯಿಂದ ಪ್ರಾರಂಭ ಮಾಡಿ ಎಲ್ಲ ಪರಿಕರಗಳನ್ನು ಸಂಗ್ರಹ ಮಾಡಿ ಸಾಂಗ ಕರ್ಮಗಳ ಆಚರಿಸಿ. ಕರ್ಮ ಎಂಬ ಶಬ್ದಕ್ಕೆ ಅರ್ಥನೇ ಹಾಗೆ. ಕರ್ಮ ಅಂದರೆ ಜ್ಞಾನಪೂರ್ವಕವಾಗಿ ಮಾಡುವ ಕ್ರಿಯೆಗಳು, ಜ್ಞಾನ ಅನುಸಂಧಾನ ಪೂರ್ವಕವಾಗಿ ಮಾಡುವ ಕ್ರಿಯೆಗಳು. ಕರ್ ಅಂದರೆ ಮಾಡು ಅಂತ ಅರ್ಥ, ಟು ಡೂ ಅಂತ ಅರ್ಥ. ಮನ್ ಅಂದರೆ ಟು ನೋ ಅಂತ, ತಿಳಿ ಅಂತ, ಅಂದರೆ ತಿಳಿದು ಮಾಡು ಅನ್ನುವಂಥದ್ದು. ಕರ್ಮ ಅಂದರೆ ಅಜ್ಞಾನಪೂರ್ವಕವಾದ ಕರ್ಮ ಅಲ್ಲ, ಜ್ಞಾನಪೂರ್ವಕವಾಗಿ ಅನುಸಂಧಾನಪೂರ್ವಕವಾಗಿ ಮಾಡುವ ಕರ್ಮಗಳು ಸಾಂಗ ಕರ್ಮಗಳ ಆಚರಿಸುವವರು. ಆದರೆ ಫಲಶ್ರುತಿ ಹೇಳ್ತಾರೆ, ಫಲಶ್ರುತಿ ತುಂಬ ಚೆನ್ನಾಗಿದೆ. ವಂದನೀಯರಾಗಿ ಇಳೆಯೊಳಗೆ ದೈನಂದಿನದಿ ದೈಹಿಕ ಸುಖದಿಂದ ಬಾಳ್ವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ. ಇಂತಹ ಪಿತೃಗಳಿಗೆ ಶ್ರಾದ್ದ ಶ್ರದ್ಧೆಯಿಂದ ಮಾಡಿ ಅವರಿಗೆ ಮಣಿದು ಅವರಿಗೆ ಪ್ರಣಾಮ ಮಾಡಿ ನಾವು ಮಾಡಿದರೆ ನಮಗೆ ನಾವೇ ವಂದನೀಯರಾಗಿ ಬಿಡ್ತೇವೆ. ಇಳೆಯೊಳಗೆ ಜಗತ್ತಿನಲ್ಲಿ ನಾವು ಎಲ್ರಿಗೂ ವಂದ್ಯರಾಗ್ತೇವೆ. ವಂದ್ಯರಾಗ್ತಾರೆ ಅಂತಂದ್ರೆ ನಮಗೆ ಎಲ್ಲರೂ ಗೌರವ ನೀಡ್ತಾರೆ, ಎಲ್ಲರೂ ನಾವು ಹೇಳಿದ ಮಾತಿಗೆ ಗೌರವ ನೀಡ್ತಾರೆ. ವಂದ್ಯರಾಗಿ ಇಳೆಯೊಳಗೆ, ವಂದನೀಯರಾಗಿ ಇಳೆಯೊಳಗೆ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಾರೆ. 1 ವರ್ಷ 1 ದಿನ ಶ್ರಾದ್ದ ಮಾಡಿದ್ದಕ್ಕೆ ವರ್ಷ ಇಡೀ ಜೀವನ ಇಡೀ ಅವನು ಸಂತೋಷದಿಂದ ಬದುಕ್ತಾನೆ ಅಂತ ಆ ಫಲಶ್ರುತಿಯನ್ನು ಹೇಳ್ತಾರೆ. ಮುಂದೆ ಈ ಶ್ರಾದ್ದದ ಬಗ್ಗೆ ಹೇಳ್ತಾ ಒಂದು ಅಂಶ, ಬಹಳ ಮುಖ್ಯವಾದ ಅಂಶ, ಜನಾರ್ದನನ ಸಂಸ್ಮರಣ ಈ ನುಡಿಯಲ್ಲಿ ಹೇಳ್ತಾರೆ. ಅಂಶ ಅಂತರ್ಗತ ತ್ರಯ ಹಂಸವಾಹನ ಮುಖ್ಯ ದಿವಿಜರ ಅಸಂಶಯದಿ ತಿಳಿದು ಅಂತರಾತ್ಮಕ ಶ್ರೀ ಜನಾರ್ದನನ ಸಂಸ್ಮರಣ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವರು ಅವರೇ ಕೃತಾರ್ಥರೆನಿಸುವರು ಅಂತ ಅದು ಹೇಳುವ ಕ್ರಮ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳಿಗೆ ಒಂದೇ ದಿವಸ ಹೇಳಿ ದಡ 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 ಅಂತ ನೋಡು, ನೀನು ಬೆಳಿಗ್ಗೆ ಹೇಳಬೇಕು, ಸಂಧ್ಯಾವಂದನೆ ಮಾಡಬೇಕು, 100 ಗಾಯತ್ರಿ ಮಾಡಬೇಕು, 300 ಅಷ್ಟಾಕ್ಷರಿ ಮಾಡಬೇಕು, 500 ಪಂಚಾಕ್ಷರಿ ಮಾಡಬೇಕು, ಬ್ರಹ್ಮಯಜ್ಞ ಮಾಡಬೇಕು, ಗೋವಿಂದ ಕೃಷ್ಣಾರ್ಪಣ, ಮಳೆ ಬರುವುದೇ ಇಲ್ಲ. ಒಂದೇ ದಿವಸ ಹೇಳಬೇಡಿ, ಚೂರೇ ಹೇಳ್ತಾ ಬನ್ನಿ ಅಂತ, ಆವಾಗ ಚೆನ್ನಾಗಿರ್ತದೆ ಅಂತ. ಈ ಉಪನಯನಕ್ಕಿಂತ ಮುಂಚೆನೆ ಈ ಶ್ಲೋಕ ಮಂತ್ರಗಳನ್ನು ಹೇಳಿಕೊಡ್ಲಿಕ್ಕಾಗ್ತದೆ. ಮೊದಲೇ ತಯಾರು ಮಾಡಿ. ಉಪನಯನದ ಮರುದಿವಸ ವೇದ ಮಂತ್ರಗಳಿಗೆ ಮಾತ್ರ ಮೀಸಲಾತಿಯಾಗಿಟ್ಟು, ಆಗ ಹುಡುಗರು ಚೆನ್ನಾಗಿ ಅದನ್ನು ಅಧ್ಯಯನ ಮಾಡ್ತಾರೆ, ಸುಲಭ ಆಗ್ತದೆ. ನೀವು ಉಪನಯನ ದಿವಸನೇ ಅಷ್ಟು ಹೇಳಿಕೊಟ್ರೆ ಅಯ್ಯೋ ಇದೆಲ್ಲ ಯಾರು ಮಾಡ್ತಾರ್ರಿ, ಜನಿವಾರನೂ ಹೊರಗೆ ತೆಗೆದಿರ್ತಾನೆ, ಪಾತ್ರೆಗಳು ಮನೆಯಲ್ಲೇ ಬಿಡ್ತಾನೆ, ಸಂಧ್ಯಾವಂದನ ಒಯ್ತಾರೆ. ಜಗನ್ನಾಥ ದಾಸರು ಹೇಗೆ ಚೆನ್ನಾಗಿ ಹೇಳ್ತಾರೆ ನೋಡಿ, ಒಂದೊಂದು ನುಡಿಯಲ್ಲಿ ಒಂದೊಂದು ಪ್ಲಸ್, ಒಂದೊಂದೇ ಮೆಟ್ಲು ಏರಿಸಿಕೊಂಡು ಹೋಗ್ತಾರೆ. ಮೊದಲು ಹೇಳಿದರು ವಸುರುದ್ರಾದಿತ್ಯರು ಅಂತ ಹೇಳಿದರು, ಅದರ ಮೇಲೆ ಭಗವಂತ ಅಂತ ಹೇಳಿದರು, ಆಮೇಲೆ ಮಧ್ವರ ಅಂತರಾತ್ಮಕ ಅಂತ ಹೇಳಿದರು. ಈ ನುಡಿಗೆ ಬಂದರೆ ಜಗನ್ನಾಥದಾಸರು ಹೇಳ್ತಾರೆ ಅಷ್ಟೇ ಅಲ್ಲ, ಮತ್ತೆ ಹಂಸವಾಹನ ಮುಖ್ಯ ದಿವಿಜರ ಅಂತರಾತ್ಮಕ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಶ್ರಾದ್ದದಲ್ಲಿ ಹಂಸವಾಹನ ಮುಖ್ಯರು. ಹಂಸವಾಹನ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು, ಶುದ್ಧವಾದ ವಾಹನ. ಹಂಸ ಅಂದ್ರೆ ಪರಿಶುದ್ಧತೆಗೆ ಇನ್ನೊಂದು ಹೆಸರು,
ಬಿಳಿಯಾದ ವಾಹನ, ಪ್ಯೂರ್, ಶುದ್ಧ, ಅಂದರೆ ದೋಷ ಇಲ್ಲದೇ ಇರತಕ್ಕಂಥವ್ರು, ಲಿಂಗದೇಹನೂ ಅಂಟದೇ ಇರತಕ್ಕಂಥವ್ರು. ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ದೇವತೆಗಳು ಅವರ ಒಳಗೆ ಈ ಅಂಶ ಅಂತರ್ಗತ ರೂಪಗಳನ್ನು ಅನುಸಂಧಾನ ಮಾಡಿ ನೋಡಿ. ಶ್ರಾದ್ದದಲ್ಲಿ ಯಾರನ್ನೆಲ್ಲ ತಿಳ್ಕೊಳ್ಬೇಕು, ಯಾರು ಬಿಡ್ಲಿಕ್ಕೇನೆ ಇಲ್ಲ. ದೇವರನ್ನು ಹೇಳಿ, ಲಕ್ಷ್ಮ್ಯಾತ್ಮಕ ಅಂತ ಹೇಳಿ, ಲಕ್ಷ್ಮೀಕಾಂತ ಅಂತ ಹೇಳಿ, ಪಂಚಾತ್ಮಕ ಅಂತ ಹೇಳಿ, ಮಧ್ವರಂತರಾತ್ಮಕ ಅಂತ ಹೇಳಿ ಈ ನುಡಿಗೆ ಬಂದರೆ ಎಲ್ಲ ದೇವತೆಗಳ ಒಳಗೆ ಅಂದರೆ ಆ ತಾರತಮ್ಯದಲ್ಲಿ ಬರತಕ್ಕ ದೇವತೆಗಳನ್ನೆಲ್ಲ ನಮ್ಮ ಬರಹಿಸಿಗೆ ಆವಾಹನೆ ಮಾಡಿ ಅದರ ಒಳಗೆ ಭಗವಂತನನ್ನು ಚಿಂತನೆ ಮಾಡಿ ಒಂದು ರೀತಿಯಲ್ಲಿ ಅದು ಬರಹಿಸು ಅಲ್ಲ, ಒಂದು ದೇವಸ್ಥಾನವಾಗಿ ಬಿಡ್ತದೆ ಶ್ರಾದ್ದ ಮಂಟಪ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂದರೆ ಎಲ್ಲ ದೇವತೆಗಳು ಹಂಸವಾಹನ ಮುಖ್ಯ, ದಿವಿಜರ ಅಂತರ್ಗತ ಅಂತ ಹೇಳ್ತಾರೆ. ಇವರೇ ಮೊದಲಾಗಿ ಉಳ್ಳ ಹಂಸವಾಹನ ಮೊದಲಲ್ಲಿ ನಿಂತು ಎಲ್ಲ ದೇವತೆಗಳು ಬಂದು ಈ ಬರಹಿಸ್ನಲ್ಲಿ ಕೂತು ನಮಗೆ ಅನುಗ್ರಹ ಮಾಡ್ತಾರೆ. ಅವರಿಗೆ ಅದರಲ್ಲಿ ಮುಖ್ಯವಾಗಿ ಜನಾರ್ದನ ಭಗವಂತನ ರೂಪವನ್ನು ಅನುಸಂಧಾನ ಮಾಡಬೇಕು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಅಂದರೆ 96 ರೂಪದ ಜೊತೆಗೆ ಜನಾರ್ದನ ರೂಪವನ್ನು ಇಲ್ಲಿ ಮತ್ತೆ ನೆನಪಿಸಿರ್ತಾರೆ. ಇದು ಬಹಳ ಮುಖ್ಯವಾದ ಅಂಶ. ಯಾಕೆಂತಂದ್ರೆ ಜನಾರ್ದನ ನಮಗೆ ಬೇಕು, ಜನಾರ್ದನ ಅಲ್ಲ, ನಮಗೆ ಧನನೇ ಮುಖ್ಯ ಆಗಿ ಬಿಡುತ್ತದೆ. ಜನಾರ್ದನ, ದನ ಬೇಡ ನಮಗೆ. ಜಗನ್ನಾಥದಾಸರು ಹೇಳಿದ್ದು ದನ, ಜನಾರ್ದನ ಬೇಕು ನಮಗೆ ಅಂತ. ಜನಾರ್ದನ ಅದರ ಸಂಖ್ಯೆ ಮುಂದೆ ನಾನು ಹೇಳಿದ್ದೆ, ಎಲ್ರಿಗೂ ಗೊತ್ತಿದ್ದದ್ದು. ಜ ಅಂದರೆ 3, ನ ಅಂದರೆ 5, ರಥ ಅಂದರೆ 2 + 3 5, ನ ಅಂದರೆ ಮತ್ತೆ 5 ಅಂದರೆ 3555. ಸಾಮಾನ್ಯವಾಗಿ ಅಂಕಾನ ವಾಮತೋಗತಿ ಅಂತ ನಿಯಮ, ಅಂದರೆ ಆಚೆಯಿಂದ ಬರಬೇಕು. ಆದರೆ ಇಲ್ಲಿ ಮಾತ್ರ ಅದಕ್ಕೆ ಅಪವಾದವಾಗಿ 3555 ರೂಪಗಳು ಜನಾರ್ದನ ರೂಪಗಳು. 96 ಇತ್ತು ನೋಡಿ, ಈಗ ಜಾಸ್ತಿ ಆಯ್ತು. ಈಗ ಇಷ್ಟು ಭಗವಂತನ ರೂಪಗಳು ಇಲ್ಲಿ ತುಂಬಿದೆ. ಎಷ್ಟು ಶ್ರದ್ಧೆ ಬರಬೇಕು ನೋಡಿ, ಅನುಸಂಧಾನ ಮಾಡಬೇಕು ನೋಡಿ. ಇಷ್ಟು ಮಾಡಿ ಅಂತ ಹೇಳ್ತಾ ಜನಾರ್ದನ ರೂಪ ಅದು ಯಾಕೆ ಅಂತಂದ್ರೆ ಜನನಂ ಅರ್ಧವತೀತಿ ಜನಾರ್ದನ, ಜನನವನ್ನು ನಾಶ ಮಾಡುವವ. ತಾಯಿಗೆ ತಂದೆಗೆ ಶ್ರಾದ್ದ ಮಾಡಿದರೆ ಮತ್ತೆ ಮತ್ತೆ ಈ ದುಃಖದ ಜನನ ನಮಗೆ ಬರುವುದಿಲ್ಲ. ದುಃಖ ಜನನಂ ಅರ್ಧಯತಿ, ಸಮಸ್ಯಾ ಜನನಂ ಅರ್ಧಯತಿ. ಈ ದುಃಖ ಉಪದ್ರವ ಕೀಟ್ಲೆಗಳು ಇಂತಹ ಏನೇನು ಸಮಸ್ಯೆಗಳಿವೆ ಅದನ್ನೆಲ್ಲ ಅರ್ಧಯತಿ, ಅರ್ಧ ಪೀಡನೆ ಮಾಡುವವ, ಹಿಂಸೆ ಮಾಡುವವ. ಏನೇನು ಸಮಸ್ಯೆಗಳಿವೆ ಆ ಸಮಸ್ಯೆಗಳೆಲ್ಲ ಈ ಶ್ರಾದ್ದ ಮಾಡಿದ್ರಿಂದ, ಈ ಶ್ರಾದ್ದದಲ್ಲಿ ದೇವತೆಗಳ ಅನುಸಂಧಾನ ಮಾಡಿದ್ರಿಂದ, ಭಗವಂತನ ಪೂಜೆ ಮಾಡಿದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ನೋಡಿ. ಈ ಮಕ್ಕಳಿಲ್ಲ, ಮಗ ಇದ್ರೆ ಮದುವೆ ಆಗುವುದಿಲ್ಲ, ಮದುವೆ ಆದರೆ ವಂಶ ಪರಂಪರೆ ಬೆಳೆಯುವುದಿಲ್ಲ, ಮಗ ಹುಟ್ಟಿದ್ರೆ ಮಗ ಹೇಳಿದ್ದು ಕೇಳೋದಿಲ್ಲ, ಮಗನಿಗೆ ಕಿವಿ ಇಲ್ಲ, ಕಣ್ಣಿಲ್ಲ, ಬುದ್ಧಿ ಸರಿ ಇಲ್ಲ, ಮಗ ನಾನು ಹೇಳಿದ್ದು ಕೇಳೋದಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಇದೆ ನೋಡಿ. ಈಗ ಮೂಲ ಕಾರಣ ಶ್ರಾದ್ದ ಅಂತ ಹೇಳ್ತಾರೆ. ನೀವು ಶ್ರಾದ್ದ ಸರಿಯಾಗಿ ಮಾಡಿ ಮನೆಯಲ್ಲಿ ಆನಂದದ ನಂದಾದೀಪ ನಿರಂತರ ಉರಿಯುತ್ತದೆ ಅಂತ ಜಗನ್ನಾಥದಾಸರು ಒತ್ತಿ ಹೇಳ್ತಾರೆ. ಪಿತೃ ಶ್ರಾದ್ದದ ಬಗ್ಗೆ ಹೇಗೆ ದೇವರ ಪೂಜೆಗೆ ಒತ್ತು ಕೊಡಬೇಕು, ಅದೇ ರೀತಿ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಅಥವಾ 2 ಬಾರಿ. ಯಾಕೆ ಅಂತಂದ್ರೆ ತಂದೆ ತಾಯಿ 2 ಇಲ್ಲಿದ್ರೆ 2 ಬಾರಿ ಅಂತ, ತಂದೆ 2 ಬಾರಿ ಅಂತ ಅಲ್ಲ. ಮತ್ತೆ ಇದನ್ನು ನಾವು ಮಾಡಿದರೆ ಎಲ್ಲ ನಿಮಗೆ ಸಮೃದ್ಧಿ ಆಗ್ತದೆ. ಜನನ ಅಂದ್ರೆ ಬರೀ ನಮ್ಮ ಹುಟ್ಟು ಅಲ್ಲ, ಎಲ್ಲ ಸಮಸ್ಯೆಗಳ ಜನನಂ ಅರ್ಧಯತಿ, ಸಮಸ್ಯೆಗಳನ್ನೇ ಪರಿಹಾರ ಮಾಡುವಂಥದ್ದು. ನೀವು ಜ್ಯೋತಿಷ್ಕರ ಹತ್ರ ಹೋದ್ರೆ ಪಿತೃಋಣ ನಿಮಗೆ ಬಾಧಿಸ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಪ್ಪ ಅಮ್ಮನ ದುಡ್ಡಿನ ಉತ್ತರಾಧಿಕಾರ ನಮಗೆ ಬೇಕು. ಮನೆಯಲ್ಲಿ ಏನು ಹಬ್ಬ ಹರಿದಿನ ಅಂತ ಹೇಳ್ತಾರೆ ಅದು ನಮಗೆ ಬೇಡ ಅಲ್ವಾ. ಎರಡಕ್ಕೂ ನಾವು ಸಮಪಾಲಾಗಬೇಕಾ ಬೇಡ ಉತ್ತರಾಧಿಕಾರ ಅಂತಂದ್ರೆ. ಈ ಮನೆತನದಲ್ಲಿ ಏನು ನಡೆದು ಬಂದಿತ್ತು ಅದಕ್ಕೆಲ್ಲ ನಾವು ಉತ್ತರಾಧಿಕಾರಿಗಳಾಗಬೇಕು. ಆದ್ದರಿಂದ ಪಿತೃಕಾರ್ಯ ಅದನ್ನು ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾ, ಈ ಭಗವಂತನ ರೂಪ ಎಷ್ಟು ಜಗನ್ನಾಥದಾಸರೇ ಹೇಳ್ತಾರೆ ಜನಾರ್ದನ ಅಂತ. ಅಲ್ಲಿ ಹೇಳುವಾಗ 3500 ಮೇಲೆ 605 ರೂಪದಿ ಜನಾರ್ದನ ಅಂತ ಮುಂದೆ ಹೇಳ್ತಾ, ಆ ರೂಪ ಯಾರ್ದು ಅಂದ್ರೆ ವಿಪಾಂಸಗನ ಪೂಜಿಸುವರ, ಅವರೇ ಕೃತಾರ್ಥರು ಎನಿಸುವರು ಅಂತ. ವಿಪಾಂಸಗನ ಅಂತ ಹೇಳ್ತಾರೆ. ವಿಪಾಂಸಗ ಅಂದ್ರೆ ವಿಪಾ ಅಂದ್ರೆ ಗರುಡದೇವರು, ಅಂಸ ಅಂದ್ರೆ ಹೆಗಲು, ಅದರಲ್ಲಿ ಸಂಚಾರ ಮಾಡುವ ಭಗವಂತ ಅಂತ ಗರುಡದೇವರನ್ನು ಹೇಳ್ಕೊಂಡು ಬರ್ತಾರೆ. ವಿಪಾ ಅಂದ್ರೆ ವಿ, ಪಕ್ಷಿಗಳನ್ನು ಪಾಲನೆ ಮಾಡುವವ. ವೀನ್ ಪಾತೀತಿ ವಿಪಾಹ, ಪಕ್ಷಿಗಳನ್ನು ಪಾಲನೆ ಮಾಡುವ ಪಕ್ಷಿ ಶ್ರೇಷ್ಠನಾದ ಗರುಡ. ಅವನ ಅಂಶ ಅಂದ್ರೆ ಹೆಗಲಿನ ಮೇಲೆ ಗಚ್ಚತಿ, ಪ್ರಯಾಣ ಮಾಡುವ ಭಗವಂತ.
ಶ್ರಾದ್ದದಲ್ಲಿ ಆ ಗರುಡಧ್ವಜನನ್ನು ಜಗನ್ನಾಥದಾಸರು ತಂದು ಕೂಡಿಸಿದ್ದಾರೆ. ಯಾಕೆಂತಂದರೆ ಗರುಡಧ್ವಜ ನಮಗೆ ಬರಬೇಕು. ಯಾಕೆಂತಂದರೆ ಗರುಡಧ್ವಜ ನಮ್ಮ ಬರೀಸಿನಲ್ಲಿ ಬಂದು ಕೂಡಬೇಕು, ಬ್ರಾಹ್ಮಣರಲ್ಲಿ ಬಂದು ಕೂಡಬೇಕು, ಆ ಭೋಜ್ಯವಾದ ವಸ್ತುವಿನಲ್ಲಿ ಬಂದು ಕೂಡಬೇಕು. ಅಷ್ಟೇ ಅಲ್ಲ, ಆ ಬಂದ ಗರುಡಧ್ವಜ ನಮ್ಮ ತಂದೆ ತಾಯಿಗಳನ್ನು ತನ್ನ ಗರುಡನ ಮೇಲೆ ಕೂಡಿಸಿ ಭಗವಂತ ಕರ್ಕೊಂಡು ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ವಿಪಾಂಸಕನನ್ನು ಚಿಂತನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ವಿಪಾಂಸಕ ಏನು ಮಾಡಬೇಕು ಅಂತಂದರೆ ಹೋಗುವಾಗ ತಂದೆ ತಾಯಿಗಳನ್ನು ಸದ್ಗತಿ ಕೊಟ್ಟು ಅನುಗ್ರಹಿಸಬೇಕು. ಅದರ ಜೊತೆಗೆ ಹಾವನ್ನು, ವಿಷದ ಹಾವನ್ನು ಎಳ್ಕೊಂಡು ಹೋಗ್ಬೇಕು. ಯಾವುದು ವಿಷದ ಹಾವು ಅಂದರೆ ದಿನನಿತ್ಯ ಬರತಕ್ಕಂತಹ ರೋಗ ರುಜಿನಗಳೇನಿವೆ ಅದು ವಿಷಭರಿತವಾದ ಹಾವು. ಆ ಹಾವನ್ನು ನುಂಗುವ ಗರುಡನಲ್ಲಿ ಏರಿದ ಆ ಗರುಡಧ್ವಜನಾದ ಜನಾರ್ದನ ನಮ್ಮ ಶ್ರಾದ್ದದಲ್ಲಿ ಬಂದು ಕೂತು ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆ ಇದರಲ್ಲಿ ತುಂಬಿತ್ತು. ಈ ಗರುಡ ಅದು ಕಾಲ ನಿಯಾಮಕ, ಕಾಲಕ್ಕೆ ಕಾಲಾಭಿಮಾನಿಯಾದವ ಗರುಡ. ಈ ಶ್ರಾದ್ದ ಕಾಲ ಶ್ರಾದ್ದ ಇದು. ಹಾಗಾಗಿ ಕಾಲದಲ್ಲಿ ಮಾಡಬೇಕಾದ್ದು. ತಿಥಿ ಬಹಳ ಮುಖ್ಯ. ಅದಕ್ಕೆ ತಿಥಿಯಲ್ಲಿಯೂ ಆ ಗಳಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಎಲ್ಲದಕ್ಕೂ ನಾವು ಕೇಳೋದುಂಟು, ನಾಡ್ದು ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಮಾಡಿದರೆ ಹೇಗೆ ಅಂತ. ಯಾಕಂದ್ರೆ ಆರಾಮ ಬೆಳಿಗ್ಗೆ 8 ಗಂಟೆ ರಗಳ ಮುಗಿಯುತ್ತದೆ ಅಂತ. ಎಲ್ಲದಕ್ಕೂ ಉಪನಯನ ಮುಂಜಿ ಇದಕ್ಕೆಲ್ಲ ಆಗ್ತದೆ. ಯಾರೋ ಒಬ್ಬ ಬಂದು ಕೇಳಿದ, ರೀ ನಾವು ಅಪ್ಪನ ಶ್ರಾದ್ದ ನಾಡ್ದು ಭಾನುವಾರ ಮಾಡಿದರೆ ಹೇಗೆ ಅಂತ, ಅಂದ್ರೆ ರಜೆ ಉಂಟವನಿಗೆ ಅಂತ. ಇನ್ನೊಬ್ಬ ಹೇಳಿದ, ಅಂಬೇಡ್ಕರ್ ಜಯಂತಿ ರಜೆ ಉಂಟು ಇವತ್ತು ಮಾಡಿದರೆ ಹೇಗೆ ಅಂತ. ಅದಾಗುವುದಿಲ್ಲ ಅಂತ ಹೇಳಿದರು. ಯಾವಾಗ ಮಾಡಬೇಕು ಅಂದರೆ ಅದು ಕಾಲದಲ್ಲಿ ಮಾಡಬೇಕಾದ್ದು. ತಿಥಿ ಅನ್ನೋದು ಬಹಳ ಮುಖ್ಯ. ಹೆಸರೇ ಅದಕ್ಕೆ ತಿಥಿ ಅಂತ ಹೆಸರು. ತಿಥಿ ಅಂದರೆ ಆ ತಿಥಿ ಮುಖ್ಯ, ಡೇಟ್ ಮುಖ್ಯ ಅಲ್ಲ. ತಿಥಿ ನನ್ನ ಅಪ್ಪ ಸತ್ತದ್ದು 14ನೇ ತಾರೀಕು ಅದಾಗುವುದಿಲ್ಲ. ತಿಥಿ ಅನ್ನುವಂತಹದ್ದು ಮುಖ್ಯ, ಕಾಲ ಅನ್ನೋದು ಮುಖ್ಯ. ಕಾಲ ನಿಯಾಮಕನಾದ ಆ ಗರುಡ, ಆ ಗರುಡಧ್ವಜದಲ್ಲಿ ಗರುಡನನ್ನು ಧ್ವಜವನ್ನಾಗಿ ಮಾಡಿದ ಆ ಭಗವಂತ ಗರುಡಧ್ವಜ ನಮ್ಮ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ಕರುಣಿಸಲಿ, ನಮ್ಮ ಶ್ರಾದ್ದವನ್ನು ಸ್ವೀಕಾರ ಮಾಡಲಿ ಅನ್ನುವ ಪ್ರಾರ್ಥನೆ ಜಗನ್ನಾಥದಾಸರು ಈ ನುಡಿಯಲ್ಲಿ ನಮಗೆ ಮಾಡಿಸಿ ಇದರಲ್ಲಿ ತುಂಬ ಚಿಂತನೆಗಳನ್ನು ನಮಗೆ ನೀಡಿದ್ದಾರೆ. ಇದರಲ್ಲಿ ಕ್ಷರಪುರುಷರು, ಅಕ್ಷರ ಪುರುಷರು ಭಗವಂತನ ವಿಶ್ಲೇಷಣೆ ಮಾಡಿದ್ದಾರೆ. ಕೊನೆಗೆ ಭೇದದ ಚಿಂತನೆಯನ್ನು ನಮಗೆ ನೀಡಿದ್ದಾರೆ. ಭೇದ ಅಂದರೆ ಒಬ್ಬೊಬ್ಬರಿಗೆ ಭೇದ. ಈ ಶ್ರಾದ್ದ ಭೇದ ಚಿಂತನೆಗೆ ತುಂಬ ಅನುಕೂಲವಾದ್ದು. ಯಾಕೆಂತಂದರೆ ಅಲ್ಲಿ ದೇಹ ಬಿಟ್ಟಿದ್ದಾನೆ, ಹೋಗಿದ್ದಾನೆ ಅಂದರೆ ದೇಹ ಬೇರೆ, ಅವನು ಬೇರೆ, ಇನ್ನೊಂದು ದೇಹಕ್ಕೆ ಸೇರಿದ್ದಾನೆ ಅಂತ ಹೇಳಿದಾಗ ದೇಹಗಳು ಬೇರೆ ಬೇರೆ ಆದರೂ ಒಂದೇ ಆತ್ಮ ಇದ್ದಾನೆ ಅಂತಂದರೆ ಅವನು ಅನಾದಿ ನಿತ್ಯನಾದವ. ಇದೆಲ್ಲ ಪ್ರಮೇಯ ಚಿಂತನೆ ಮಾಡಲಿಕ್ಕೆ ಶ್ರಾದ್ದ ಬಹಳ ಪ್ರಮುಖವಾದ್ದು ಅನ್ನೋದನ್ನು ಜಗನ್ನಾಥದಾಸರು ಈ ಪಿತೃಗಣ ಸಂಧಿಯಲ್ಲಿ, ಜೀವನ ಪ್ರಕ್ರಿಯೆ ಸಂಧಿಯಲ್ಲಿ ಬಹಳ ಸುಂದರವಾಗಿ ನುಡಿದಿದ್ದಾರೆ. ಇದು ಜೀವನದ ಒಂದು ಪ್ರಕ್ರಿಯೆ, ಪ್ರಕೃಷ್ಟವಾದ ಕ್ರಿಯೆ. ಜೀವನದಲ್ಲಿ ದೊಡ್ಡ ಸಾಧನೆ ಅಂತಂದರೆ ಹೇಗೆ ಶಾಲಿಗ್ರಾಮ ಪೂಜೆ, ದೇವರ ಆರಾಧನೆ, ಅದೇ ರೀತಿಯಾಗಿ ವೈದಿಕದ ಜೊತೆಗೆ ಪೈತೃಕ, ಇದನ್ನು ವೈದಿಕ ಅಂತಲೇ ಕರೀತಾರೆ. ಇಂತಹ ವೈದಿಕ ಕಾರ್ಯಕ್ರಮ ಇದು ಬಹಳ ಪ್ರಮುಖ. ಪಿತೃಪಕ್ಷ ಅಂತೂ ಬಹಳ ಮುಖ್ಯವಾದ ಅಂಶ. ಹಾಗಾಗಿ ಈ ಪಕ್ಷದಲ್ಲಿ ಪಿತೃಗಳಿಗೆ ಮಹಾಲಯವನ್ನು ಮಾಡಿ ವರ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದವನ್ನು ಮಾಡಿ ಅದರ ಒಳಗೆ ಭಗವಂತನನ್ನು ಅನುಸಂಧಾನ ಮಾಡಿ ಆಚಾರ್ಯರನ್ನು ಚಿಂತನೆ ಮಾಡಿ ನಾವು ಮಾಡಿದರೆ ಆ ದೇವತೆಗಳೆಲ್ಲ ಸಂತೋಷ ಪಡ್ತಾರೆ. ಅಂತಹ ಪಿತೃಗಣ ಸಂಧಿಯ ಪ್ರವಚನ ಮಾಡಿದೆ ಅಂತ ಹೇಳೋದಕ್ಕಿಂತಲೂ ಮಾಡಲಿಲ್ಲ ಹೇಳೋದು ಮುಖ್ಯ. ಯಾಕಂದ್ರೆ 5-6 ನುಡಿಗಳನ್ನು ಹೇಳಿ ಇನ್ನೂ ಒಂದು 24 ನುಡಿಗಳಿವೆ. ಹಾಗಾಗಿ ಯಾರೊಬ್ಬರು ಕೇಳಿದ್ರು ಏನು ಉಪನ್ಯಾಸ ಅಂತ, ನನಗೇ ಗೊತ್ತಿಲ್ಲ ಅಂತ ಹೇಳಿದೆ. ಯಾಕೆಂದ್ರೆ ಪಿತೃಗಣ ಸಂಧಿ ಅಂತ ಹೇಳಲಿಕ್ಕೆ ಧೈರ್ಯ ನನಗೆ ಇಲ್ಲವೇ ಇಲ್ಲ. ಯಾಕೆ ಗಣ ಅಂತ ಹೇಳಲಿಕ್ಕೆ ಎಷ್ಟು ಇದೆ ಇದರಲ್ಲಿ, ಹೇಳಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇದೇನು ಅಂದರೆ ನಾನು ಏನು ಹೇಳದಿದ್ರು ಒಂದು ಹೇಳಿದ್ದೆ. ಏನು ಅಂದರೆ ಜಗನ್ನಾಥದಾಸರು ಹರಿಕಥಾನುಸಾರ, ಜಗನ್ನಾಥದಾಸರು ಹರಿಕಥಾನುಸಾರ, ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥ, ಇಷ್ಟು ಹೇಳಿದ್ದೇನೆ. ಇಷ್ಟು ಹೇಳಿದ್ರಿಂದ ರಾಯರ ಒಳಗೆ ಕೂತ ಆ ಭಗವಂತ ಅವನು ಸಂತೋಷ ಪಟ್ಟಿದ್ದಾನೆ. ನೀವು ಕೇಳಿದ್ರಿಂದ ನಿಮ್ಮ ಮೇಲೂ ಭಗವಂತ ಸಂತೋಷ ಪಟ್ಟಿದ್ದಾನೆ. ನಾವು ಒಂದು ನುಡಿಯಾದರೂ ಹೇಗೆ ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾ ಅಂತ ಇದೆ ಭಾಗವತ, ಹಾಗೆ ಹರಿಕಥಾನುಸಾರಕ್ಕೂ ಕೂಡ ಒಂದು ನುಡಿ ಅರ್ಧ ನುಡಿ ಎಷ್ಟೇ ಆಗಲಿ ದಿನನಿತ್ಯ ಈ ಚಿಂತನೆ ಮಾಡಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ರಾಯರು ಇಲ್ಲಿ ಕೂತ ದೊಡ್ಡ ಪುಣ್ಯ. ರಾಯರ ಹೆಸರಿನಲ್ಲಿ, ಹೆಸರು ರಾಯರದ್ದು ಮಠ ಅಂತ. ಮಠ ಯಾರ್ದು? ನಮ್ದು ನಿಮ್ದೇ ಮಠ. ಯಾಕೆ ರಾಯರು ಇಲ್ಲಿ ಎಲ್ಲ ಬರ್ತಾರ, ಅಲ್ಲಿ ಕೂತಿರ್ತಾರೆ. ರಾಯರಲ್ಲಿ ಕೂತದ್ದಕ್ಕೆ ರಾಯರು ನಿಮ್ಮನ್ನೆಲ್ಲ ಕಟ್ಟಿ ಹಾಕಿ ಇಲ್ಲಿ ಸೇರಿಸಿದ್ದಾರೆ. ಹಾಗಾಗಿ ರಾಯರಿಗೆ, ಆ ರಾಯರ ಒಳಗಿರ್ತಕ್ಕಂತಹ ಆಚಾರ್ಯರಿಗೆ, ಎಲ್ಲ ಜ್ಞಾನಿ ಪರಂಪರೆಗೆ, ಅವರ ಒಳಗೆ ನಿಂತ ಭಗವಂತನಿಗೆ ಈ ಹರಿಕಥಾನುಸಾರದ ಪ್ರವಚನದ ಎಲ್ಲ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣ ಮಸ್ತು ಅಂತ. ನೀವೆಲ್ಲ ಬಂದದ್ರಿಂದ ಈ ಪ್ರವಚನ ನಡೆಸಲಿಕ್ಕಾಯಿತು. ಅದು ಮಳೆ ಬಂತು, ಬಿಸಿಲು ಬಂತು,
ಏನು ಬಂದರೂ ಕೂಡ ಪ್ರವಚನಕ್ಕೆ ಬರುವುದನ್ನು ತಪ್ಪಿಸ್ತಿಲ್ಲ ಅಂತಂದ್ರೆ ಇದು ರಾಯಚೂರಿನ ಭಾಗ್ಯ ಅಂತ ಹೇಳ್ತಾ